ಓಂ ನಮೋ ಭಗವತೆ ಶ್ರೀ ಅರವಿಂದಾಯ. ಶ್ರೀ ಮಾತಾರವಿಂದರ ದಿವ್ಯ ಸ್ಮರಣೆಯೊಂದಿಗೆ ಪೂರ್ಣಯೋಗ ಪಥದಲ್ಲಿ ಸಾಧನೆಯ ಹೆಜ್ಜೆಗಳನ್ನು ಹೇಗೆ ನಾವು ಇಡಬೇಕಾಗತ್ತೆ ಎನ್ನುವ ಬಗ್ಗೆ ಈ ಹೊತ್ತಿನ ಈ ಪ್ರಸ್ತುತ ಮಾತುಕತೆಯಲ್ಲಿ ನಾವು ನೋಡಬಹುದು. ಯುಗದ ಸರ್ವ ಪರಿಪೂರ್ಣ ಮೇರು ಮಹಾಮತಿ ಮಹರ್ಷಿ ಅರವಿಂದರ ಪೂರ್ಣಯೋಗ ಸಾಧನೆ ಅಪೂರ್ವವಾದದ್ದು, ಮಂಗಳಕರವಾದದ್ದು. ಮಾನವ ಜೀವನದಲ್ಲಿ ದೇವಮಾನವನ ಅವತರಣಕ್ಕಾಗಿ ಮಾನವನಿಗೆ ನೀಡಲ್ಪಟ್ಟ ಎಲ್ಲ ಉಪಕರಣಗಳನ್ನು, ದೇಹ, ಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇತ್ಯಾದಿ ಮರ್ತ್ಯದ ಮೃಣ್ಮಯದ ಉಪಕರಣಗಳನ್ನು, ದೈವೀ ದಿವ್ಯವಾದ ಶಕ್ತಿಧಾರೆಗಳನ್ನು ಆವಾಹಿಸಿಕೊಂಡು ರೂಪಾಂತರಗೊಳಿಸಿ ಶ್ರೀ ಅರವಿಂದರ ಪ್ರಣೀತ ದಿವ್ಯ ಜೀವನದ ಕಡೆಗೆ ಸಾಗಿಸುವುದೇ ಪೂರ್ಣ ಯೋಗ ಪಥದ ಸಾಧನೆ ಅಂಥೇಳಿ ನಾವು ಭಾವಿಸಬಹುದು. ಈ ದಿಕ್ಕಿನಲ್ಲಿ ಕನ್ನಡದಲ್ಲಿ ಅನೇಕರು ಈ ಹಾದಿಯಲ್ಲಿ ಸಾಗ್ತಾ ಇರುವಂಥ ಮಹಾತ್ಮರು, ಸಾಧಕರು ಇದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕದ ಬೆಂಗಳೂರಿನ ಶ್ರೀ ಅರವಿಂದರ ಈ ಮಾರ್ಗದಲ್ಲಿ ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಶ್ರೀಯುತ ಅಜಿತ್ ಸಬ್ನಿಸ್ ಅವರಿಗೆ, ಆ ಕಾರ್ಯಕ್ರಮದ ಈ ಆಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಶ್ರೀಮತಿ ವೈಶಾಲಿ ಅವರಿಗೆ, ಹಾಗೂ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಅರವಿಂದರ ಸಾಧನೆಯ ಹಾದಿಯ ಎಲ್ಲ ಸಾಧಕರಿಗೆ ನನ್ನ ವಿಶೇಷವಾದ ನಮನಗಳನ್ನು ಸಲ್ಲಿಸ್ತಾ, ಜ್ಯೋತಿ ಇರ್ಪೆಡೆಯಲ್ಲಿ ಭಗವದ್ ವಿಭೂತಿಯಂ ದರ್ಶಿಸುತ್ತೆ, ಮುಡಿಬಾಗಿ ಮಣಿದು ಕೈಜೋಡಿಸುವೆನ, ಲೋಕಗುರು ಕೃಪೆ ಇರಲಿ, ಲೋಕಕವಿ ಕೃಪೆ ಬರಲಿ, ಲೋಕ ಹೃದಯದ ಬಯಕೆ ಆಶೀರ್ವಾದವೈತರಲಿ, ಮಣಿದಿರಲಿ ಮುಡಿ, ಮುಗಿದಿರಲಿ ಕೈ, ಮತ್ತು ಮಡಿಯಾಗಿರಲಿ ಬಾಳ್ವೆ, ಜಯಿಸುಗೆ ರಸತಪಸ್ಯೆ ಎಂದು ಭಾವಿಸಿ ಶ್ರೀ ಅರವಿಂದರ ಈ ಪೂರ್ಣಯೋಗ ಪಥದಲ್ಲಿ ಮೊದಲನೇ ಹೆಜ್ಜೆಯಾಗಿ ನಾವು ಏನನ್ನು ಮಾಡಿದರೆ ಮುಂದುವರಿಕೆ ಸಾಧ್ಯವಾಗುತ್ತೆ, ಒಂದು ಹೆಜ್ಜೆ ಮುಂದುವರಿಯೋದು ಹೇಗೆ ಈ ಪಥದಲ್ಲಿ ಎನ್ನುವ ಒಂದು ವಿಷಯವನ್ನು ಈ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡೋಣ. ಬಹಳ ಮುಖ್ಯವಾಗಿ ಮಹರ್ಷಿ ಅರವಿಂದರ ಈ ಪೂರ್ಣಯೋಗ ಪಥದ ಅನುಸಂಧಾನಕ್ಕಾಗಿ ನಾವು 3 ಅವರ ಪ್ರಮುಖ ಉದ್ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಅತ್ಯಂತ ಸುಲಭವಾದದ್ದು, ಸರಳವಾದದ್ದು, ಎಲ್ಲರಿಂದ ಓದಲಿಕ್ಕೆ ಸಾಧ್ಯವಾದ ಗ್ರಂಥ ಅಂದರೆ ಯೋಗ ಸಮನ್ವಯ, ಸಿಂಥಸಿಸ್ ಆಫ್ ಯೋಗ ಅಂಥೇಳಿ ಕನ್ನಡಕ್ಕೆ ಅದರ ಅವತರಣಿಕೆ ಬಂದಿದೆ. ಅದಕ್ಕಿಂತಲೂ ಸ್ವಲ್ಪ ಕಷ್ಟತರವಾದದ್ದು ಅಂತ ಅಂದರೆ ಶ್ರೀ ಅರವಿಂದರ ದಿವ್ಯ ಜೀವನ ಮಹಾಗ್ರಂಥ. ಅದಕ್ಕಿಂತಲೂ ಸ್ವಲ್ಪ ಅತಿ ಹೆಚ್ಚು ಸಾಧನೆಯ ಮೂಲಕವೇ ಅನುಸಂಧಾನ ಮಾಡಬಹುದಾದಂಥ ಗ್ರಂಥ ಅಂದರೆ ಅವರ ಸಾವಿತ್ರಿ. ಸೊ ಯೋಗ ಸಮನ್ವಯ, ದಿವ್ಯ ಜೀವನ ಹಾಗೂ ಸಾವಿತ್ರಿ, ಈ 3 ಗ್ರಂಥಗಳನ್ನು ಸಮಗ್ರವಾಗಿ ನಾವು ಅಧ್ಯಯನ ಮಾಡ್ತಾ, ಅನುಸಂಧಾನವನ್ನು ಮಾಡ್ತಾ, ಜೀವನವನ್ನು ಆ ಒಂದು ಬೆಳಕಿನೊಳಗಡೆಗೆ ಅರವಿಂದರ ದಿವ್ಯವಾದ ಭಾವದ, ಜ್ಞಾನದ, ಪ್ರೇಮದ ಧಾರೆ ಒಳಗಡೆಗೆ ನಾವೇನಾದರೂ ಇಟ್ಟುಕೊಂಡಲ್ಲಿ ಈ ಒಂದು ಮಾನವನ ಜೀವನ ದಿವ್ಯ ಮಾನವನ ಜೀವನಕ್ಕೆ ಹೇಗೆ ಸಾಗಿಸಲ್ಪಡ್ತದೆ ಅನ್ನುವಂಥದ್ದನ್ನು ಅನುಸಂಧಾನ ಮಾಡಬಹುದು. ಅದು ವಿಶೇಷವಾಗಿ ನಮ್ಮ ಅನುಷ್ಠಾನ ಪರಂಪರೆಯ ಒಂದು ಸಾಧನೆಯಾಗಬೇಕು. ಯಾಕೆಂದರೆ ಜೀವನವೆಲ್ಲವೂ ಯೋಗವೇ ಎಂದು ಶ್ರೀ ಅರವಿಂದರು ಹೇಳ್ತಾರೆ. ಜೀವನಕ್ಕೆ ಬೇಕಾಗಿರುವ ಎಲ್ಲ ಉಪಕರಣಗಳನ್ನು ನಾವು ಆ ಕಾರಣಕ್ಕಾಗಿ ಶ್ರೀ ಅರವಿಂದರ ಮಾರ್ಗದಲ್ಲಿ ತೊಡಗಿಸಬೇಕಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಪ್ರಾರಂಭದ ಒಂದು ಮಾತನ್ನು ಅವರು ಈ ಪೂರ್ಣಯೋಗ ಪಥದಲ್ಲಿ ನಮಗೆ ಹೇಳ್ಕೊಡುವಂಥದ್ದು ಆಸ್ಪಿರೇಷನ್, ಅಭೀಪ್ಸೆ ಅಂತ ಹೇಳಿ ಕರೀತಾರೆ. ಅಭೀಪ್ಸೆ ಅಂತಂದರೆ ಶ್ರೀ ಅರವಿಂದರ ಪೂರ್ಣಯೋಗ ಪಥದಲ್ಲಿ ನನ್ನ ಇಡೀ ಜೀವನವನ್ನು ಸಾಗಿಸುವ ಒಂದು ಸಂಕಲ್ಪ.
ಅದನ್ನು ಉಳಿದು ಮತ್ತೆ ಇನ್ಯಾವ ಸಂಕಲ್ಪವೂ ನನಗೆ ಇಲ್ಲ ಅಂಥೇಳಿ ನಮಗೆ ನಾವೇ ಸ್ಪಷ್ಟಪಡಿಸಿಕೊಳ್ಳಬೇಕು ಮೊದಲನೇದಾಗಿ. ಮತ್ತೆ ಯಾವ ದಿವ್ಯವಾದಂತಹ ಅರವಿಂದರ ಪೂರ್ಣಯೋಗ ಸಾಧನೆಗೆ ಬೇಕಾಗಿರ್ತಕ್ಕಂಥ ಶಕ್ತಿಯ ಜ್ಯೋತಿಯ ಪ್ರಸ್ತಾಪ ಅವರ ಈ 3 ಗ್ರಂಥಗಳಲ್ಲಿ ಬಂದಿದೆಯೋ, ಧಾರೆ ಈ 3 ಗ್ರಂಥಗಳಲ್ಲಿ ಕನ್ನಡದ ಕಣ್ಪಡಿಮೆ ಒಳಗಡೆಗೆ ಅವತಾರವಾಗಿದೆಯೋ, ಅದನ್ನು ನಾವು ಆಲಿಸಬೇಕು, ಅದನ್ನು ಭಾವಿಸಬೇಕು, ಭಕ್ತಿಪೂರ್ವಕವಾಗಿ ಅನುಸಂಧಾನ ಮಾಡಬೇಕು. ಇದು ಬಿಟ್ಟರೆ ಬೇರೆ ಇನ್ಯಾವುದನ್ನೂ ನಾನು ಮಾಡಲಾರೆ ಅನ್ನುವ ಒಂದು ಸಂಕಲ್ಪ, ಆಸ್ಪಿರೇಷನ್, ಅಭೀಪ್ಸೆ. ಈ ಉಪಕರಣ ಏನಿದೆ, ಶರೀರ, ಅದರೊಳಗಿನ ಸರ್ವ ಶಕ್ತಿಗಳೇನಿದ್ದಾವೆ, ಸಾಮರ್ಥ್ಯಗಳೇನಿದ್ದಾವೆ, ಅವೆಲ್ಲವನ್ನು ಈ ಕಾರಣಕ್ಕಾಗಿ ವಿನಿಯೋಗಿಸ್ತೀನಿ. ಆ ಮೂಲಕ ಈ ಉಪಕರಣವನ್ನು ರೂಪಾಂತರಗೊಳಿಸ್ತಕ್ಕಂಥ ಶಕ್ತಿಧಾರೆಗಳಿಗೆ ನಾನು ಮುಕ್ತವಾಗಿರ್ತೀನಿ, ಸಮರ್ಪಿತವಾಗ್ತೀನಿ ಅನ್ನುವ ಒಂದು ಸಂಕಲ್ಪ ಅದಾಗಿರಬೇಕು. ಅದು ಮೊದಲನೇ ಹಂತ. ಎರಡನೇದು ಸಮರ್ಪಣೆ ಅಂಥೇಳಿ ಹೇಳ್ತಾರೆ. ಸರೆಂಡರ್ ಅಂಥೇಳಿ ಶ್ರೀ ಅರವಿಂದರು ಒಂದು ಪದ್ಯವನ್ನೇ ಬರೆದಿದ್ದಾರೆ. ಅದರಲ್ಲಿ ಸರೆಂಡರ್ ಅಂದರೆ ಏನು, ಹೇಗಿರಬೇಕು ಅನ್ನೋದನ್ನು ಭಾಳ ವಿಶೇಷವಾಗಿ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಪದ್ಯವನ್ನು ಕನ್ನಡಕ್ಕೆ ಆದಿಕವಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀಯುತ ಪುಟ್ಟು ಕುಲಕರ್ಣಿಯವರು ಅನುಸ್ಪಂದಗೊಳಿಸಿದ್ದಾರೆ. ಟ್ರಾನ್ಸ್ಲೇಷನ್ ಅಂತ ಹೇಳಿ ಅದನ್ನು ಅವರು ಹೇಳಿಲ್ಲ. ಆ ಒಂದು ಸರೆಂಡರ್ ಅಂದರೆ ಯಾವ ಥರದಲ್ಲಿ ಅದು ನಮ್ಮನ್ನು ರೂಪಾಂತರಿಸ್ತದೆ, ಯಾವ ರೀತಿಯಲ್ಲಿ ನಮ್ಮನ್ನು ಅಣಿಗೊಳಿಸ್ತದೆ ಈ ಪೂರ್ಣಯೋಗ ಸಾಧನೆಗೆ ಎನ್ನುವ ಒಂದು ವಿಶೇಷ ಅದರೊಳಗಡೆಗೆ ನಮಗೆ ಕನ್ನಡದಲ್ಲಿ ಅನುಭವಕ್ಕೆ ಬರುತ್ತೆ. ಆ ಆತ್ಮಸಮರ್ಪಣೆ ಹೇಗಿರುತ್ತೆ ಅನ್ನೋದನ್ನು ನಾನು ನಾದಮಯ ಒಂದು ರೂಪಕವಾಗಿ ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಶ್ರೀ ಅರವಿಂದರ ಸರೆಂಡರ್ ಎನ್ನುವ ಇಂಗ್ಲಿಷ್ ಪದ್ಯದ ಕನ್ನಡದ ಅನುಸ್ಪಂದಗೊಳಿಸಿದವರು ಪುಟ್ಟು ಕುಲಕರ್ಣಿಯವರು. ಹೀಗೆ ನಾನು ಅದನ್ನು ನಾದಮಯಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಪದ್ಯದ ಈ ಹಾಡುಗಾರಿಕೆಯ ಮುಕ್ತಾಯವಾಗುವ ಹೊತ್ತಿಗೆ ಹೇಗೆ ನಮ್ಮ ಸಮಸ್ತ ಉಪಕರಣವು, ಅಸ್ತಿತ್ವವು ಭಗವಂತನಿಗೆ ಕೊಡಲ್ಪಡುತ್ತದೆ, ಯಾವ ಥರದಲ್ಲಿ ಆ ನಂತರದಲ್ಲಿ ಕಾರ್ಯಾಚರಣೆ ಅದರಲ್ಲಿ ನಡೀತದೆ ಅನ್ನುವಂಥದ್ದು ಬಹಳ ವಿಶೇಷವಾದದ್ದು. ಹಾಗಾಗಿ ಪ್ರಾರಂಭದಲ್ಲೇ ನಾನು ಆ ಪದ್ಯವನ್ನು ಈ ದೇಹ ಯಂತ್ರದ ಮೂಲಕ ಹೊಮ್ಮಿಸಲಿಕ್ಕಾಗಿ ಪ್ರಯತ್ನ ಮಾಡ್ತೇನೆ. ಆತ್ಮಸಮರ್ಪಣೆ. ಓ ನೀನೇ ನೀನು ನಾನಾರಿಗೀಗ ಉಪಕರಣವಾಗಿ ನಿಂದೆ. ಓ ಗುಹ್ಯ ಪರಮ ಆತ್ಮಜ್ಯೋತಿ ಜೊತೆ ಪ್ರಕೃತಿ ನೆಲೆಯಲಿಂದೆ. ಓ ನೀನೇ ನೀನು ನನ್ನ ಮೃಣ್ಮಯದ ಸರ್ವ ಸುಮಿಲನಗೊಳ್ಳಲಿ ಎನಗೆ ಈಗ ಹರಸು. ನಿನ್ನದೇ ಚಿರದ ದಿವ್ಯತೆಯ ಭವ್ಯ ಶೋಭಾಯದೊಳಗೆ ಇರಿಸು. ಓ ಗುಹ್ಯ ಪರಮ ಆತ್ಮಜ್ಯೋತಿ ಸಲ್ಲಿಸಿಹೆ ನನ್ನ ಸಂಕಲ್ಪವನ್ನು ನಿನ್ನಿಚ್ಛೆಯಂತೆ ಇರಲು. ಓ ಗುಹ್ಯ ಪರಮ ಆತ್ಮಜ್ಯೋತಿ ಅರ್ಪಿಸಿಹೆ ನನ್ನ ಮನವನ್ನು ನಿನ್ನ ಚಿದ್ರೂಪ ನಾಲೆಗೊಳಲು. ನಿನ್ನ ಚಿದ್ರೂಪ ನಾಲೆಗೊಳಲು ನನ್ನದೆನ್ನುವುದ ಏನೊಂದ ಹಿಂದೆ ನೀ ಉಳಿಸಬೇಡ ಹೀಗೆ.
ಅನಿರ್ವಚನೀಯ ಜೊತೆಗೆ ಅತಿಗೂಢ ಈ ನಮ್ಮ ಯೋಗದೊಳಗೆ. ಓ ಗುಹ್ಯ ಪರಮ ಆತ್ಮಜ್ಯೋತಿ, ನಿನ್ನ ಪ್ರೇಮದ ವಿಶ್ವಶ್ರುತಿಯೊಳಗೆ ನನ್ನೆದೆಯ ಮಿಡಿತವಿತ್ತು. ನನ್ನ ದೇಹವಿದು ಯಂತ್ರ ತಾನಾಗಿ ನಿನಗೀಗ ಭವದ ವಸ್ತು. ನನ್ನ ದೇಹವಿದು ಯಂತ್ರ ತಾನಾಗಿ ನಿನಗೀಗ ಭವದ ವಸ್ತು. ನನ್ನ ನರಗಳಲ್ಲಿ ಮತ್ತೆ ಧಮನಿಯಲಿ ನಿನ್ನ ತೋಷ ಸಲಿಲ ಉಲಿದು. ನನ್ನ ಚಿಂತನದ ಕದಿರ ಶೋಧದಲ್ಲಿ ಬರಲಿ ಎನಗೆ ನಿನ್ನ ಶಕ್ತಿ ಇಳಿದು. ಓ ಗುಹ್ಯ ಪರಮಾತ್ಮ ಜ್ಯೋತಿ, ನಿತ್ಯತ್ವದೊಳಗೆ ನಿನ್ನ ಪೂಜಿಸಲು ನನ್ನಾತ್ಮ ಮಾತ್ರ ಉಳಿಸು. ನಿತ್ಯತ್ವದೊಳಗೆ ನಿನ್ನ ಪೂಜಿಸಲು ನನ್ನ ಆತ್ಮ ಮಾತ್ರ ಉಳಿಸು. ನಿನ್ನದೇ ರೂಪು ಜೊತೆ ಪ್ರಾಣಗಳಲ್ಲಿ ನಿನ್ನನೇ ದರ್ಶಗೊಳಿಸು. ನಿನ್ನನೇ ದರ್ಶಗೊಳಿಸು. ನಿನ್ನನೇ ದರ್ಶಗೊಳಿಸು. ಇದು ನಮ್ಮ ಇಡೀ ಅಸ್ತಿತ್ವ, ದೇಹ ಪ್ರಾಣ ಮನ ಪ್ರತಿಯೊಂದು ಬುದ್ಧಿ ಎಲ್ಲವೂ ಹೇಗೆ ಸಮರ್ಪಿತವಾದಾಗ ರೂಪಾಂತರ ಹೊಂದಿ ವಿಶ್ವಾತ್ಮನ ಅನುಸಂಧಾನಕ್ಕೆ ಯೋಗ್ಯವಾದ ಒಂದು ಉಪಕರಣವಾಗಿ ಮಾರ್ಪಾಟಾಗುತ್ತೆ ಎನ್ನುವ ಒಂದು ವಿಶೇಷ ಅನುಭೂತಿಯನ್ನು ಈ ಕವನ ಶ್ರೀ ಅರವಿಂದರಿಂದ ಕನ್ನಡಕ್ಕೆ ಶ್ರೀಯುತ ಪುಟ್ಟು ಕುಲಕರ್ಣಿಯವರು ಅನುಸ್ಪಂದಗೊಳಿಸಿದ್ದಾರೆ ಅಂಥೇಳಿ ನನಗಾದರೂ ಅನ್ನಿಸ್ತದೆ. ಹೀಗೆ ಸಮರ್ಪಿತವಾದ ನಂತರದಲ್ಲಿ ಮಾತ್ರವೇ ಈ ಶರೀರದಲ್ಲಿ ಸಂಚರಿಸುವ ಪ್ರಾಣದ ಪ್ರವಾಹಗಳಲ್ಲಿ, ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥ ಮನಸ್ಸಿನ ವ್ಯಾಪಾರಗಳಲ್ಲಿ ವಿಭಕ್ತವಾದ ಅಹಂಕಾರದ ನಷ್ಟವಾಗುತ್ತೆ ಅನ್ನೋದು ಅನುಭವಕ್ಕೆ ಬರುತ್ತೆ. ಈ ಪದ್ಯವನ್ನು ಹಾಡುವಾಗ ಅಹಂ ಸಂಪೂರ್ಣವಾಗಿ ದೈವಿ ಉಪಕರಣವಾಗಿ ಅಲ್ಲಿರ್ತಕ್ಕಂಥ ಶಬ್ದದ ಪರಂಪರೆ ಒಳಗೆ ನಾದವನ್ನು ಹೊಮ್ಮಿಸ್ತಕ್ಕಂಥ ಒಂದು ಅದ್ಭುತ ಉಪಕರಣವಾಗಿ ರೂಪಾಂತರವಾಗುತ್ತೆ. ಈ ವಿಭಕ್ತ ಅಹಂಕಾರದ ಸಮರ್ಪಣೆಯೂ ಕೂಡ ನಮ್ಮ ಶರೀರದಲ್ಲಿ ಜೊತೆ ಜೊತೆಗೆ ಸಂಗಮಿಸ್ತದೆ. ಅದು ಬಹಳ ವಿಶೇಷವಾದದ್ದು ಸಮರ್ಪಣೆಯಲ್ಲಿ ನಮ್ಮೊಳಗಡೆಗೆ ಸಂಭವಿಸ್ತಕ್ಕಂಥ ವಿದ್ಯಮಾನ. ಯಾವಾಗ ಸಮರ್ಪಿತವಾಗ್ತೀವಿ ಅಹಂ ನಷ್ಟವಾಗುತ್ತೆ, ದ್ವಂದ್ವ ಬೋಧೆ ಸಹಜವಾಗಿ ಇಲ್ಲವಾಗುತ್ತೆ. ಇಲ್ಲಿನ ವೈವಿಧ್ಯತೆ ಎಲ್ಲವೂ ಸಹ್ಯವಾಗುತ್ತೆ. ಏನಿದೆಯೋ, ಏನು ಕಾಣ್ತಾ ಇದೆಯೋ, ಏನು ಕೇಳ್ತಾ ಇದೆಯೋ, ಏನು ಅನುಭವಕ್ಕೆ ಬರ್ತಾ ಇದೆಯೋ ಅದೆಲ್ಲವೂ ವಿಶ್ವದ ಲೀಲೆ ಎಂಬ ಹಿನ್ನೆಲೆಯ ಒಂದು ಅನುಭೂತಿ ನಮಗೆ ಉಂಟಾಗುತ್ತೆ. ವಿಚಲಿತರಾಗದೇ ಇರುವಂತಹ ಒಂದು ಸಾಧ್ಯತೆಯೂ ನಮಗೆ ಸಾಧ್ಯವಾಗುತ್ತೆ. ಈ ಕಾರಣಕ್ಕಾಗಿ ಸಮತೆ, ಈಕ್ವಾನಿಮಿಟಿ ಅಂತ ಏನು ಹೇಳ್ತಾರೆ ಶ್ರೀ ಅರವಿಂದರು, ಅದು ನಮ್ಮ ಈ ಒಂದು ಉಪಕರಣದಲ್ಲಿ ಪ್ರತಿಷ್ಠಾಪಿಸಲ್ಪಡ್ತದೆ. ಯಾವಾಗ ಸಮತೆ ಅನ್ನೋದು ನಮ್ಮ ಇಡೀ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಈ ಸತ್ತೆಗಳಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ, ಪ್ರತಿಷ್ಠಾಪಿಸಲ್ಪಡ್ತದೆ, ಸಹಜವಾಗಿ ಈ ದೇಹ ಯಂತ್ರದ ಮೂಲಕ ನಡೆಯುವ ಎಲ್ಲಕ್ಕೂ ಒಂದು ಸಾಕ್ಷಿ ಭಾವ ಅನ್ನೋದು ನಮ್ಮೊಳಗಡೆಗೆ ಸಾಧ್ಯವಾಗುತ್ತೆ. ಈ ಸಾಕ್ಷಿ ಭಾವ ಅಂದರೆ ಏನು ಅಂದರೆ, ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ವೇದಾಂತದ ಭಾಷೆಯಲ್ಲಿ ಗುಣಾತೀತರಾಗುವುದು, ತಾಮಸದಿಂದ, ರಾಜಸದಿಂದ, ಸಾತ್ವಿಕ ಅನ್ನೋ 3 ಗುಣಗಳಿಂದ ಪಾರಾಗಿ ಸಾಕ್ಷಿ ಆಗಿ ಈ ಜಗತ್ತಿನಲ್ಲಿ ನೋಡುವುದು ಅಂತ ವೇದಾಂತ ಏನು ಹೇಳುತ್ತೆ ಅದೂ ಆಗುತ್ತೆ. ಆದರೆ ಜಗದ್ವ್ಯಾಪಾರಗಳಿಗೆ ಕೇವಲ ಸಾಕ್ಷಿಯಾಗಿರೋದಷ್ಟೇ ಅರವಿಂದರ ಪೂರ್ಣಯೋಗದ ಪಥದ ಉದ್ದೇಶವಲ್ಲ.
ಅದು ಬಹಳ ಮುಖ್ಯ. ಉಪಕರಣದ ಸಾಂಗತ್ಯದೊಂದಿಗೆ ವಿಶ್ವಯಂತ್ರ ವಿಶ್ವತಂತ್ರ ಏನಿದೆ ಅದು ಕೆಲಸ ಮಾಡಲಿಕ್ಕೆ ಒಪ್ಪಿಗೆ ಕೊಡಬೇಕಾಗತ್ತೆ. ಆ ನಂತರದಲ್ಲಿ ದೇಹದ ಮೂಲಕ ಆಗುವ ಎಲ್ಲ ಕ್ರಿಯೆಗಳು ಕಲಾಪಗಳು ವಿಶ್ವದ ಸೃಷ್ಟಿಕರ್ತನ ಅಥವಾ ವಿಶ್ವವನ್ನು ಮುನ್ನಡೆಸ್ತಾ ಇರತಕ್ಕಂಥ ಚೇತನದ ಪ್ರಜ್ಞೆಯ ಒಂದು ಉಪಕರಣವಾಗಿ ರೂಪಾಂತರವಾಗಬೇಕಾಗುತ್ತೆ. ಆ ಅಭೀಪ್ಸೆಯೇ ನಾವು ಪ್ರಾರಂಭದಲ್ಲಿ ಮಾಡಿರುವಂಥದ್ದು. ಅದಕ್ಕನುಗುಣವಾಗಿ ಆತ್ಮಸಮರ್ಪಣೆ ಅನ್ನುವಂಥದ್ದನ್ನು ನಾವು ಮಾಡಿರುವಂಥದ್ದು. ಅದಾದ್ಮೇಲೆ ಸಮತೆ ಅನ್ನೋದು ಸಾಧ್ಯವಾಗಿರುವಂಥದ್ದು. ಈ ಒಂದು ಸಮತೆಯ ಹಿನ್ನೆಲೆಯಲ್ಲಿ ನಿಶ್ಚಲತೆಯ ಪ್ರಖರವಾದ ಅಂತರಂಗದ ಒಳಗಡೆಗೆ ಒಂದು ಪರಾತ್ಪರನ ಸತ್ಯಜ್ಯೋತಿಯ ಪ್ರವೇಶವಾಗುತ್ತೆ. ಅಲ್ಲಿವರೆಗೂ ಅಂತರಂಗದಲ್ಲಿ ಬಹಿರಂಗದ ಇಂದ್ರಿಯ ವ್ಯಾಪಾರಗಳೇ ಪ್ರಧಾನವಾಗಿ ಗೋಚರಿಸ್ತಾ ಇರ್ತವೆ. ಸಮರ್ಪಿತವಾದ ಕಾರಣಕ್ಕಾಗಿ, ಸಂಕಲ್ಪ ಹಾಗೂ ಅಭಿಪ್ಸೆಯ ಕಾರಣಕ್ಕಾಗಿ ಈ ಅಂತರಂಗದಲ್ಲಿ ಬಹಿರಂಗದ ಯಾವ ಇಂದ್ರಿಯ ವ್ಯಾಪಾರಗಳು, ಲೌಕಿಕ ಮನೋಕಾಮನೆಗಳು ಇಲ್ಲವಾಗಿ ಶುದ್ಧವಾದ ಕಾರಣಕ್ಕಾಗಿ ಪರಾತ್ಪರ ವಿಶ್ವಶಕ್ತಿಯೊಂದರ ಅವತರಣವಾಗುತ್ತೆ, ಸತ್ಯಜ್ಯೋತಿಯ ಪ್ರವೇಶವಾಗುತ್ತೆ. ನಿಶ್ಚಲತೆಯ ಪ್ರಖರತೆಯಲ್ಲಿ ಅದನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿವರೆಗೆ ಸಾಕ್ಷಿಯಾಗೋದು ಅಂತಂದರೆ ಇಂದ್ರಿಯ ವ್ಯಾಪಾರಗಳಿಗೆ, ದೇಹ ವ್ಯಾಪಾರಗಳಿಗೆ ಅಂಥೇಳಿ ಏನು ವೇದಾಂತದ ಹಿನ್ನೆಲೆಯಲ್ಲಿ ನಾವು ಭಾವಿಸಿದ್ವಿ, ಅದಿವಾಗ ಈ ಅಸ್ತಿತ್ವದೊಳಗೆ, ಈ ಸತ್ತೆಯೊಳಗೆ, ಈ ಅಂತರಂಗದ ಆಳದೊಳಗಡೆಗೆ ಯಾವ ಚೈತ್ಯ ಪುರುಷನ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅದನ್ನು ಸಾಕ್ಷಿಯಾಗಿ ನೋಡುವುದಾಗಿದೆ. ಅದನ್ನು ನಾವು ನಮ್ಮೊಳಗಡೆಗೆ ಸಂಭವಿಸುವಂತೆ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟುಕೊಳ್ಳುವಿಕೆಗೆ ಒಂದು ಪೀಠಿಕೆ, ಒಂದು ಇಂಟ್ರಡಕ್ಷನ್ ಸಾಧ್ಯವಾಗುತ್ತೆ. ಇದು ನಮ್ಮನ್ನು ಈ ಭೂಮಿಗೆ, ಈ ಪ್ರಕೃತಿ ಕರೆತಂದಿರುವ ಮಹತ್ತರವಾದ ಉದ್ದೇಶ. ಈ ದೇಹದ, ಈ ಪ್ರಾಣದ, ಈ ಮನಸ್ಸಿನ, ಈ ಬುದ್ಧಿಯ ವ್ಯಾಪಾರಗಳೆಲ್ಲವೂ ಇಲ್ಲಿವರೆಗೆ ಇಂದ್ರಿಯ ಭೋಗಕ್ಕಾಗಿ, ಲೌಕಿಕದ ಮನೋಕಾಮನೆಗಳಿಗಾಗಿ ಅಂತ ವಿನಿಯೋಗಿಸುತ್ತಿದ್ದ ಮನುಷ್ಯ, ಮಾನವ ಈಗ ಈ ಇಡೀ ಉಪಕರಣವನ್ನು ಭಗವತ್ ಸತ್ತೆಗಾಗಿ, ಭಾಗವತ ಶಕ್ತಿ ಅನ್ನೋದನ್ನು ಆವಾಹಿಸಿಕೊಂಡ ಕಾರಣಕ್ಕಾಗಿ, ಆ ಭಾಗವತ ಶಕ್ತಿಯ ವಿನಿಯೋಗಕ್ಕಾಗಿ ಉಪಕರಣವಾಗಿದೆ ಅಂಥೇಳಿ ಭಾವಿಸ್ತಾನೆ. ಅದು ವೈಯಕ್ತಿಕ ಅಸ್ತಿತ್ವದ ಬಹಳ ಮುಖ್ಯವಾದ ಉದ್ದೇಶ ಅಂತ ನಾವು ಭಾವಿಸ್ಬೇಕಾಗತ್ತೆ. ಅವಾಗ ಇಲ್ಲಿವರೆಗೆ ನಾವು ತಿಳಿದಂತೆ ಜೀವನ ಅನ್ನೋದು ಹೋಗುತ್ತೆ. ಇದು ಭಗವಂತನ ಕಾರ್ಯಕ್ಕಾಗಿ ಅನ್ನುವ ಒಂದು ಯೋಚನೆ, ಚಿಂತನೆ, ಭಾವನೆ, ಆಲೋಚನೆ ಯಾವಾಗ ಪ್ರಾರಂಭವಾಗುತ್ತೋ ಎಲ್ಲ ಕ್ರಿಯಾಕಲಾಪಗಳು ಭಾಗವತ ಕ್ರಿಯಾಕಲಾಪಗಳಾಗಿ ವಿಶ್ವಚೇತನದ ಕಾರ್ಯರಂಗವಾಗಿ ದೇಹ ರೂಪಾಂತರವಾಗುತ್ತೆ. ಇದು ಸುಲಭವೇ, ಸಾಧ್ಯವೇ ಎಲ್ಲರಿಗೂ ಅಂದರೆ ಎಲ್ಲರಿಗೂ ಸಾಧ್ಯ, ಎಲ್ಲರಿಗೂ ವೇದ್ಯ. ಅದನ್ನೇ ಶ್ರೀ ಅರವಿಂದರು ಹೇಳಿರುವಂಥದ್ದು. ಯಾರು ಅವರ ಮಾರ್ಗದೊಳಗಡೆಗೆ, ಅವರ ಸತ್ಯಜ್ಯೋತಿ ಒಳಗಡೆಗೆ ಪ್ರವೇಶಿಸಲಿಕ್ಕೆ ಇಚ್ಛಿಸ್ತಾರೋ ಅವರಿಗೆ ಅರವಿಂದರ ಮಾರ್ಗದರ್ಶನ ಲಭ್ಯವಿದೆ ಅಂಥೇಳಿ ಘೋಷಿಸಿಯಾಗಿದೆ. ಮಾಡಬೇಕಾಗಿರೋದು ಕೊಟ್ಟುಕೊಳ್ಳುವಿಕೆ, ಸಮರ್ಪಣೆ, ಅದಾಗಿದೆ. ಅದಾದ್ಮೇಲೆ ಮತ್ತಿನ್ನೇನು ಉಳಿದಿದೆ? ಶ್ರೀ ಅರವಿಂದರ ಕಾರ್ಯ ಮಾತ್ರ ಉಳಿದಿದೆ ಈ ಶರೀರದಲ್ಲಿ. ಏನದು? ಆನಂದವನ್ನು, ಜ್ಯೋತಿಯನ್ನು, ಪ್ರೇಮವನ್ನು ಅವತರಿಸಿಕೊಳ್ಳುವ ಒಂದು ನಿರಂತರ ತುಡಿತ, ಹಂಬಲ. ಅದಕ್ಕಾಗಿ ಮುಂದಿನ ಜೀವನ, ಮುಂದಿನ ಬಾಳು, ಅದು ಅಭೀಪ್ಸೆಯ ಮತ್ತು ಅದಕ್ಕೆ ತದ್ವಿರುದ್ಧವಾದ ಎಲ್ಲದರ ನಿರಾಕರಣದ ಬಹಳ ಮುಖ್ಯವಾದ ಗಂತವ್ಯ. ಯಾವುದು ಸತ್ಯಕ್ಕೆ, ಯಾವುದು ಪ್ರಗತಿ ಯೋಗಕ್ಕೆ ವಿರುದ್ಧವಾಗಿ ನಮ್ಮೊಳಗಡೆಗೆ ಬರುತ್ತೋ ಅದನ್ನು ನಿರಾಕರಿಸುವುದು. ಇದು ಬಹಳ ಮುಖ್ಯವಾದ ಮೂರನೇ ಒಂದು ಕರ್ಮ ಅಥವಾ ನಮ್ಮ ಒಳಗಡೆಗೆ ನಡಿಬೇಕಾಗಿರ್ತಕ್ಕಂಥ ಕ್ರಿಯಾಕಲಾಪ ಅಂಥೇಳಿ ಅನ್ನಿಸ್ತದೆ. ಸೊ ಈ ದೈವಿ ಶಕ್ತಿ, ಭಾಗವತ ಶಕ್ತಿ ಅಂದರೆ ಏನು?
ಅಂತ ನಾವು ಏನಾದರೂ ಪ್ರಶ್ನೆ ಹಾಕ್ಕೊಂಡಾಗ ಉತ್ತರ ಏನು ಬರಬಹುದು ಅಂತ ಅಂದರೆ, ಯಾವುದರಿಂದ ಇದೆಲ್ಲ ಬಂದಿದೆಯೋ, ಯಾವುದರಿಂದ ಇದೆಲ್ಲ ಜೀವಿಸಿದೆಯೋ ಅದು ದೈವೀ ಅಸ್ತಿತ್ವ. ಈ ಪ್ರಕೃತಿ ತನ್ನ ಮೂಲದೊಳಗಡೆಗೆ ಅದೇ ದೈವಿ ಅಸ್ತಿತ್ವವನ್ನು ಹೊಂದಿದೆ. ಈ ಭೂಮಿಯಲ್ಲಿ ಏನನ್ನ ಅದು ನಡೆಸ್ತಾ ಇದೆಯೋ, ಯಾವ ಉದ್ದೇಶಕ್ಕಾಗಿ ನಡೆಸ್ತಾ ಇದೆಯೋ ಅದು ತನ್ನ ಮೂಲದೊಂದಿಗೆ ಒಂದಾಗಲಿಕ್ಕಾಗಿಯೇ ಅನ್ನೋದು ನಮಗೆ ಪ್ರಧಾನವಾಗಿ ಈ ದೈವದ ಅನುಸಂಧಾನದಲ್ಲಿ ವೇದ್ಯವಾಗುತ್ತೆ. ಆ ಮೂಲ ಹೇಗಿದೆ? ಪ್ರಕೃತಿಯ ಕ್ರಿಯಾಕಲಾಪಗಳನ್ನು ನೋಡ್ತಾ ಗೊತ್ತಾಗುತ್ತೆ. ಯಾವ ಕಡೆ ನೋಡಿದ್ರೂ ಆನಂದ, ಯಾವ ಕಡೆ ಕೇಳಿದ್ರೂ ಆನಂದ, ಯಾವ ಕಡೆ ನೋಡಿದ್ರೂ ಸತ್ಯ. ಮಿಥ್ಯ ಅನ್ನೋದೆಲ್ಲ ಕೇವಲ ಮನೋಕಲ್ಪಿತ. ಅನಂತ ಶಾಂತಿ, ಅನಂತ ಪ್ರಜ್ಞೆ, ಅನಂತ ವೀರ್ಯ, ಎಲ್ಲ ಕಡೆ ಪರಿಪೂರ್ಣತೆ ಗೋಚರಿಸ್ತದೆ. ಅದಾದಮೇಲೆ ಆ ಸಾಧನೆ ಒಳಗಡೆಗೆ ಮುಂದೆ ಏನು ಮಾಡಬೇಕು? ಶ್ರೀ ಅರವಿಂದರೇ ಹೇಳಬೇಕು. ಬೋಧ ರೂಪದಲ್ಲಿ ಅಂತರಂಗದಲ್ಲೇ ಶ್ರೀ ಅರವಿಂದರ ಪ್ರಜ್ಞೆಯ ಆಗಮನವಾದಾಗ, ಸತ್ಯ, ಜ್ಯೋತಿ, ಆನಂದ ಇವುಗಳನ್ನು ಅನುಸಂಧಾನ ಮಾಡುವಾಗ ಮುಂದೇನು ಅನ್ನುವಂಥದ್ದು ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಇಳೆಗೆ ಅದನ್ನು ಇಳಿಸಿ ತರುವುದು. ಅತಿಮಾನಸದ ಜ್ಯೋತಿಯನ್ನು ಅಧಿಮಾನಸಕ್ಕೆ ತರಲಿಕ್ಕಾಗಿ ಮನಸ್ಸು ಉನ್ಮುಖವಾಗಬೇಕು, ಉನ್ಮೀಲನವಾಗಬೇಕು. ಮನಸ್ಸು ಅತಿಮಾನಸಕ್ಕೆ ಏರ್ಲಿಕ್ಕೆ ಮಾಡುವ ಪ್ರಯತ್ನವೇ ಅಧಿಮಾನಸದ ರೂಪಾಂತರಕ್ಕೆ, ಅತಿಮಾನಸದ ಅವತರಣಿಕೆಗೆ ಕಾರಣವಾಗುತ್ತೆ. ಆ ಅತಿಮಾನಸ ಕೆಳಗಡೆಗೆ ಇಳಿಬೇಕು, ಮಾನಸ ಮೇಲಕ್ಕೆ ಏರಬೇಕು, ಅಧಿಮಾನಸ ಮೈ ತೋರಬೇಕು ಅನ್ನುವಂಥದ್ದು ನಮಗೆ ವೇದ್ಯವಾಗುತ್ತೆ. ವೈಯಕ್ತಿಕ ಲಾಭಕ್ಕಲ್ಲ ಇದು. ಶ್ರೀ ಅರವಿಂದರ ಪೂರ್ಣಯೋಗ ಸಾಧಕ ಮೊದಲು ಸ್ಪಷ್ಟವಾಗಿ ಅರಿಬೇಕಾದದ್ದು ಇದು ದೈವದ ಪ್ರಕಟಣೆಗಾಗಿ, ದೈವೀ ದಿವ್ಯವಾದ ಜೀವನವನ್ನು ಈ ಭೂಮಿಯ ಮೇಲೆ ಸಾಧ್ಯವಾಗಿಸಲಿಕ್ಕಾಗಿ. ಹಾಗಾದರೆ ಆ ಪ್ರಕಟಣೆ ಹೇಗಾಗುತ್ತೆ ಅನ್ನೋದನ್ನು ನಾವು ಪ್ರಶ್ನೆ ಹಾಕ್ಕೊಂಡಾಗ, ಈ ಭುವಿಯ ಸೃಜನೆಯ ಹಿಂದೆಗಡೆಗೆ, ಈ ಭುವಿಯ ಬಾಳಿನ ಒಳಗಡೆಗೆ ಏನೆಲ್ಲ ನಡೀತಾ ಇದೆ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಗಮನ ಇಟ್ಟು ನೋಡಿದಾಗ, ಈ ಭೂಮಿಗೆ ಬರ್ತಾ ಇರ್ತಕ್ಕಂಥ ಸತ್ಯ, ಜ್ಯೋತಿ, ವೀರ್ಯ, ಶೌರ್ಯ, ಬೇಕಾದಷ್ಟು ಶಕ್ತಿಧಾರೆಗಳು ಭೂಮಿಗೆ ಬಂದು ಏನೆಲ್ಲ ಇಲ್ಲಿ ಸಾಧ್ಯವಾಗಿಸ್ತಾ ಇದ್ದಾವೆ ಲೀಲೆಯನ್ನು, ಅದನ್ನು ನಾವು ಅನುಸಂಧಾನ ಮಾಡುವಾಗ ನಮಗೂ ಈ ಭೂಮಿಯ ಕಾರ್ಯಾಚರಣೆಗೂ, ಈ ಭೂಮಿಯ ಹಿಂದೆಗಡೆ ಇರ್ತಕ್ಕಂಥ ವಿಶ್ವ ಚೈತನ್ಯಕ್ಕೂ ಒಂದು ಅನನ್ಯ ಸಂಪರ್ಕ ಸಾಧ್ಯತೆ, ಅದು ನನ್ನಿಂದ ಪರಕೀಯವಲ್ಲ ಎನ್ನುವ ಒಂದು ತಿಳುವಳಿಕೆ, ಅರಿವು ನಮಗೆ ಬರೋಕ್ಕೆ ಶುರುವಾಗುತ್ತೆ. ಅಲ್ಲಿಂದಾಚೆಗೆ ಈ ದೇಹದಲ್ಲಿ, ಈ ಅಂತರಂಗದ ಆಳದಲ್ಲಿ ಚೈತ್ಯ ಪುರುಷನೊಂದಿಗೆ ಒಂದಾದ ಕಾರಣಕ್ಕಾಗಿ, ಚೈತ್ಯ ಪುರುಷ ಯಾವುದರ ಒಟ್ಟಿಗೆ ಒಂದಾಗಿದ್ದಾನೋ ಅದರ ಸಂಪರ್ಕ ವೇದ್ಯವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಆಗ ನಾನು ಪರಕೀಯನಲ್ಲ, ಆ ವಿಶ್ವಚೇತನಕ್ಕೆ ನಾನು ಅನ್ಯನಲ್ಲ. ಅದೇ ಈ ದೇಹ ಯಂತ್ರದ ಮೂಲಕ, ಒಳಗಡೆ ಇರತಕ್ಕಂಥ ಚೈತ್ಯದ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇರೋದು ನಾನಲ್ಲ, ಮಾಡ್ತಾ ಇರೋದು ಚೈತ್ಯ ಪುರುಷನ ಮೂಲಕ ಆ ವಿಶ್ವಚೇತನವೇ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತಿದೆ. ಆಗಬೇಕಾದ್ರೆ ಅಹಂಕಾರ ಸರ್ವದಾ ಅಲ್ಲಿ ಭಗವಂತನ ಉಪಕರಣವಾಗಿರಬೇಕು, ದೈವೀಕರಣಗೊಂಡಿರಬೇಕು. ಈ ಕಾರ್ಯ ಯಾವ ಶರೀರದಲ್ಲಿ ಯಾವಾಗ ಆಗುತ್ತೋ ಆವಾಗ ಅಲ್ಲಿಂದ ಮುಂದಕ್ಕೆ ನಡೆಯೋದೆಲ್ಲವೂ ಪೂರ್ಣಯೋಗದ ಪ್ರಕ್ರಿಯೆನೇ. ಯಾಕೆಂದರೆ ದಿವ್ಯ ಪುರುಷನ ಸಂಪರ್ಕದಲ್ಲಿರ್ತಕ್ಕಂಥ ಚೈತ್ಯ ಪುರುಷನ ಅರಿವು ಸಾಧಕನಿಗಾಗಿರ್ತದೆ. ಅಲ್ಲಿಂದಾಚೆಗೆ ಸಾಧಕ ಮತ್ತು ಸಾಧನ ಅನ್ನೋದು ಬೇರೆ ಬೇರೆ ಆಗೋದಿಲ್ಲ. ಚೈತ್ಯ ಪುರುಷನೇ ಸಾಧಕ, ಚೈತ್ಯ ಪುರುಷನೇ ಸಾಧನ ಅನ್ನೋದು ಗೊತ್ತಾಗುತ್ತೆ. ಆ ಚೈತ್ಯ ಪುರುಷನನ್ನು ಕಂಡುಕೊಳ್ಳುವ ಯತ್ನದಲ್ಲಿ ಅಣುರೇಣು ತೃಣಕಾಷ್ಟವೂ ವಿಹಿತವಾಗಿದೆ. ಕಲ್ಲಾದರೇನ್ ತೀವ್ರ ತಪದಿಂದ ಚೇತನ ಸಿದ್ಧಿಯಾಗದೆ ಜಡಕೆ ಎನ್ನುವ ಮಾತು ಬರುತ್ತೆ.
ಏನೆಲ್ಲ ಇದೆ ಪ್ರಕೃತಿ ಒಳಗಡೆಗೆ ಎಲ್ಲವೂ ಕೂಡ ಇದೇ ತಪಸ್ಸೆಯಲ್ಲಿ ತೊಡಗಿದೆ. ಪ್ರಕೃತಿ ಉದ್ದೇಶವೂ ಅದೇ ಆಗಿದೆ. ದೈವೀ ದಿವ್ಯವಾದಂಥ ಪುರುಷನನ್ನು ಪ್ರತಿಷ್ಠಾಪಿಸಬೇಕು ನನ್ನಲ್ಲಿ ಅನ್ನುವಂಥದ್ದೇ ಪ್ರಕೃತಿಯ ಇಚ್ಛೆಯೂ ಆಗಿದೆ. ಆ ಕಾರಣಕ್ಕಾಗಿ ಪುರುಷನೇ ಶಕ್ತಿ ಸಮೇತ ಜೀವಾತ್ಮರ ಮೂಲಕ ಕಾರ್ಯದಲ್ಲಿದ್ದಾನೆ. ಅದನ್ನೇ ಅರವಿಂದರು ಚೈತ್ಯ ಪುರುಷ ಅಂತ ಹೇಳ್ತಾರೆ ಅಂತ ಅನ್ನಿಸ್ತದೆ. ಆ ಚೈತ್ಯ ಪುರುಷನ ಮೂಲಕವೇ ಎಲ್ಲ ಕಾರ್ಯವೂ ನಡೀತದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಬಿಡಬೇಕು. ಇದಕ್ಕೆ ಪ್ರಾರಂಭದಲ್ಲಿ ನಾವು 3 ಏನು ಹೇಳ್ಕೊಂಡ್ವಿ, ಅಭೀಪ್ಸೆ, ನಿರಾಕರಣೆ ಮತ್ತು ಸಮರ್ಪಣೆ ಜೊತೆಗೆ ನಿರಂತರವಾಗಿ ಒತಪ್ರೋತವಾಗಿ ನಡೀತಾ ಇರಬೇಕು. ಹೇಗೆ ಪ್ರಾರಂಭ ಮಾಡೋದು? ಸಾಧಕ ಮೊದಲು 10-12 ವರ್ಷಗಳ ಹಿಂದೆ ಈ ಪೂರ್ಣಯೋಗ ಪಥಕ್ಕೆ ನಮಗೆ ಪರಿಚಯಿಸಿದ ಸಾಧಕರು, ಹಿರಿಯರು, ಮೊದಲು ಅವರೇನು ಹೇಳಿದರು, ದೈವೀ ಪ್ರಭಾವ ಅಂತೇನಿದೆ ಅದಕ್ಕೆ ಮುಕ್ತವಾಗಿ ತೆರೆದುಕೊಳ್ಳಬೇಕು. ಮನಸ್ಸಿನಲ್ಲಿ, ದೇಹದಲ್ಲಿ ದೈವೀ ಶಕ್ತಿ ಧಾರೆಗಳಿಗೆ ಆಹ್ವಾನ ನೀಡಬೇಕು. ಶಾಂತಿ, ಬೆಳಕು ನಮ್ಮ ಅಸ್ತಿತ್ವದಲ್ಲಿ ಅವತರಿಸಿ ಕಾರ್ಯಾಚರಣೆ ಮಾಡಲು ಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅಲ್ಲಿ ಪ್ರಾಣದ, ದೇಹದ, ಮನದ, ಅಹಂನ ಯಾವ ಪ್ರತಿರೋಧವೂ ಆ ದೈವೀ ಶಕ್ತಿಗಳ ಕಾರ್ಯಕ್ಕೆ ಅಡ್ಡಿಯಾಗಬಾರದು. ಸರ್ವವೂ ಸಮರ್ಪಿತವಾಗಬೇಕು. ಅದರಲ್ಲಿ ಯಾವುದೂ ಒಂದು ಕೂಡ ಈ ಕಾರ್ಯದಲ್ಲಿ ಅಡ್ಡಿಯಾಗಬಾರದು, ಆತಂಕವಾಗಬಾರದು, ತನ್ನದೇ ಇಚ್ಛೆಗನುಗುಣವಾಗಿ ವರ್ತಿಸಬಾರದು. ಆಗ ಮಾತ್ರ ಆ ಪರಾತ್ಪರ ಪುರುಷೋತ್ತಮನ ಚೇತನ ಶಕ್ತಿಗಳು ಬೇರೆ ಬೇರೆ ಧಾರೆಗಳ ರೂಪದಲ್ಲಿ ಬಂದು ಈ ಶರೀರದಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಒಪ್ಕೊಳ್ತವೆ ಅನ್ನುವಂಥ ನಂಬಿಕೆ ಅಚಲವಾಗಿರಬೇಕು. ಪ್ರಾರ್ಥನೆ ನಿರಂತರವಾಗಿರಬೇಕು. ಅರವಿಂದರು ಹೇಳ್ತಾರೆ, ಎ ಪ್ರೇಯರ್, ಎ ಮಾಸ್ಟರ್ ಆಕ್ಟ್ ಕ್ಯಾನ್ ಲಿಂಕ್ man's strength to transcendental force. Then miracle made common rule. One mighty deed can change the course of things, actions ಅಂತ ಹೇಳಿ. ಸೊ ಹಾಗಾಗಿ ಪ್ರಾರ್ಥನೆ ಸರ್ವದಾ ಅಂತರಂಗದಲ್ಲಿ, ಬಹಿರಂಗದಲ್ಲಿ, ಎಲ್ಲ ಕ್ರಿಯಾಕಲಾಪಗಳ ಪೂರ್ವದಲ್ಲಿ ನಿರಂತರವಾಗಿ ಒತಪ್ರೋತವಾಗಿರಬೇಕು, ಅಚಂಚಲವಾಗಿರಬೇಕು. ಏಕಾಗ್ರತೆ, ತನ್ಮಯತೆ, ವಿನಯಶೀಲತೆ ಇವೆಲ್ಲ ಇದ್ದಾಗ ಆ ದೈವೀ ದಿವ್ಯವಾದ ಶಕ್ತಿಗಳಿಗೆ ಸ್ವೀಕಾರಾನುಕೂಲತೆ ಅಂತ ಹೇಳಿ ನಾವು ನಮ್ಮ ಈ ಶರೀರದಲ್ಲಿ ಮಾಡಿಕೊಟ್ಟಿದ್ದೀವಿ ಅನ್ನೋದು ವೇದ್ಯವಾಗುತ್ತೆ, ಮಾಡಿಕೊಡ್ಬೇಕಾಗತ್ತೆ. ಈ ಸ್ವೀಕಾರಾನುಕೂಲ ಅನ್ನೋದು ಬಹಳ ಮುಖ್ಯ. ರಿಸೆಪ್ಟಿವಿಟಿ, ಪ್ಲಾಸ್ಟಿಸಿಟಿ ಅಂತೆಲ್ಲ ಶಬ್ದಗಳಲ್ಲಿ ಹೇಳ್ತಾರೆ. ಯಾವಾಗ ರಿಸೆಪ್ಟಿವಿಟಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ದೈವೀ ದಿವ್ಯವಾದ ಶಕ್ತಿಗಳು ಹೆಚ್ಚು ಹೆಚ್ಚು ಅವತಾರ ಈ ಶರೀರದಲ್ಲಿ ಎತ್ತಿ ಬಂದು ಶರೀರದ ರೂಪಾಂತರಣ ಕಾರ್ಯದಲ್ಲಿ ಅತ್ಯಂತ ತೀವ್ರ ಗತಿಯಲ್ಲಿ ತೊಡಗುತ್ತವೆ. ಎರಡನೇದಾಗಿ ಅವರು ಹೇಳಿದ್ದು, ಹೃದಯ ಕುಹರದಲ್ಲಿ ಸದಾಕಾಲ ಶ್ರೀಮಾತಾ ಅರವಿಂದರ ಸ್ಮರಣೆ, ಧ್ಯಾನ ನಡೀತಾ ಇರಬೇಕು. ಮನಸ್ಸಿನಿಂದ, ಪ್ರಾಣದಿಂದ, ಭೌತಿಕ ಅಸ್ತಿತ್ವದಿಂದ ನಮ್ಮ ಅಂತರಾಳದ ಚೈತ್ಯನ ಕಡೆಗೆ ಎಡೆ ಬಿಡದೆ ಸಾಗುವ ಒಂದು ಹಂಬಲ ನಿರಂತರ ವಿಕಾಸವಾಗಬೇಕು. ಈ ವಿಕಸನ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಇದರಿಂದ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಅಸ್ತಿತ್ವದ ಸಮರ್ಪಣೆ ಸಾಧ್ಯವಾಗುತ್ತೆ, ಮುಕ್ತತೆ ಸಾಧ್ಯವಾಗುತ್ತೆ. ಶ್ರೀಮಾತಾ ಅರವಿಂದರ ಸಾಹಿತ್ಯವನ್ನು ಅನುಸಂಧಾನ ಮಾಡ್ತಾ, ವಾಚನ ಮಾಡ್ತಾ, ಮನನ ಮಾಡ್ತಾ, ಚಿಂತಿಸ್ತಾ, ಭಾವಿಸ್ತಾ ಆ ಶಕ್ತಿಧಾರೆಗಳನ್ನು ನಮ್ಮೊಳಗಡೆಗೆ ಸ್ವೀಕರಿಸಿ ನಿರಂತರವಾದ ಪ್ರಾರ್ಥನೆ, ಸ್ಮರಣೆ, ಅನುಸಂಧಾನಗಳ ಮೂಲಕ ಅಂತರಾತ್ಮನ ಚೈತ್ಯದ ಕಾರ್ಯಕ್ಕೆ ಸತತ ಸಮ್ಮತಿಯನ್ನು ಕೊಡ್ತಾ ಇರಬೇಕು. ಪ್ರತಿ ಕ್ಷಣ ಚೈತ್ಯನ ಕಾರ್ಯಾಚರಣೆಗೆ ನಮ್ಮ ಇಡೀ ಅಸ್ತಿತ್ವ, ನಾನು ಎನ್ನುವ ಉಪಕರಣ ಸಮ್ಮತಿಯನ್ನು ಕೊಡ್ತಾ ಇರಬೇಕು. ಕಾನ್ಷಿಯಸ್ ಇಟ್ ಸೆಲ್ಫ್ ಈಸ್ ಕಲ್ಕಿ ಅನ್ನುವಂಥ ಮಾತು ಬರುತ್ತೆ. ಅದು ಹೇಗೆ ಅನ್ನುವಂಥದ್ದನ್ನು ತಿಳಿಬೇಕಾದ್ರೆ, ಕಾನ್ಷಿಯಸ್ನೆಸ್ ಈಸ್ ಆಲ್,
Consciousness is everything. In everything there is consciousness. Everything is in touch with the consciousness. ಇದು ನಮಗೆ ವೇದ್ಯವಾದಾಗ, ಯಾವಾಗ ಅಂದರೆ ಯೋಗ ಸಮನ್ವಯವನ್ನು ಅಧ್ಯಯನ ಮಾಡಿದಾಗ. ಯೋಗ ಸಮನ್ವಯ ಗ್ರಂಥ ಒಂದು ಉದ್ಗ್ರಂಥ. ಪ್ರಾಚೀನ ಮಹರ್ಷಿಗಳ, ಯೋಗಿಗಳ, ಚಿಂತಕರ, ಸಾಧಕರ ಚಿಂತನ ಧಾರೆಗಳನ್ನೆಲ್ಲ ಅದರೊಳಗಡೆಗೆ ಪರಾಮರ್ಶೆ ಮಾಡಿ ಅವುಗಳ ಶಕ್ತಿಯನ್ನು, ಮಿತಿಯನ್ನು, ವ್ಯಾಪ್ತಿಯನ್ನು ಅರಿತು ಯಾವ ಯಾವ ಯೋಗಗಳಿಂದ ಯಾವ ಯಾವ ಸಾಧನೆ ನಮ್ಮ ಈ ಉಪಕರಣದಲ್ಲಿ ಆಗುತ್ತೆ, ಆ ಉಪಕರಣ ಹೇಗೆ ಸಿದ್ಧವಾಗುತ್ತೆ, ಮುಂದಕ್ಕೆ ಹೇಗೆ ಮತ್ತು ಏನು ಅನ್ನುವಂಥದ್ದನ್ನು ಆ ಯೋಗ ಸಮನ್ವಯ ಗ್ರಂಥದಲ್ಲಿ ಬಹಳ ವಿಶೇಷವಾಗಿ ವಿಸ್ತಾರವಾಗಿ ಅವರು ಮಾಡ್ತಾ ಹೋಗ್ತಾರೆ. ಇದಾದ ಮೇಲೆ ಯೋಗ ಸಮನ್ವಯದ ಅಧ್ಯಯನದ ನಂತರದಲ್ಲಿ ನಾವು ಹೋಗಬೇಕಾಗಿರುವಂಥದ್ದು ದಿವ್ಯ ಜೀವನ ಎನ್ನುವ ಒಂದು ಅದ್ಭುತವಾದಂಥ ಶ್ರೀ ಅರವಿಂದರ ಎಲ್ಲ ಸಮಸ್ತ ಚಿಂತನೆಯ ಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ವಿಶೇಷವಾದಂಥ ಒಂದು ಗ್ರಂಥ. ಇಂಗ್ಲೀಷ್ನಲ್ಲಿ ಬಂದಿದೆ, ಕನ್ನಡಕ್ಕೂ ಅವತರಣ ಆಗಿದೆ ಅದು. ಅದಾದ ಮೇಲೆ ಆ ದಿವ್ಯ ಜೀವನದ ಅನುಸಂಧಾನವಾದ ಮೇಲೆ ಆತ್ಮಸ್ಥ ಯಾತ್ರೆ ಪ್ರಾರಂಭ ಆಗುತ್ತೆ, ಅದು ಸಾವಿತ್ರಿಯ ಮೂಲಕ. ಸೊ ಹೀಗೆ ಯೋಗ ಸಮನ್ವಯ, ದಿವ್ಯ ಜೀವನ, ಸಾವಿತ್ರಿ ಮಹಾಕಾವ್ಯದ ಅನುಸಂಧಾನ, ಈ ಹಂತ ಹಂತವಾಗಿ ಅರಳುವಿಕೆ ಅನ್ನುವಂಥದ್ದು, ವಿಕಸನ ಅನ್ನುವಂಥದ್ದು ನಮ್ಮೊಳಗಡೆಗೆ ನಡೀತಾ ಹೋಗುತ್ತೆ. ಮೊದಲನೇ ಹೆಜ್ಜೆಯಾಗಿ ಈ ಥರದ ಒಂದು ಮಾಹಿತಿಯನ್ನು, ತಿಳುವಳಿಕೆಯನ್ನು ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮೊಳಗಡೆಗೆ ಸ್ವೀಕಾರ ಮಾಡಿ ಯಶಸ್ಸು ಕಾಣುವವರೆಗೆ ಮುನ್ನಡೆಯುವ ಸಾಹಸದಲ್ಲಿ ಇದೇ ಶ್ರದ್ಧೆಯನ್ನು ನಾವು ಉಳಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ದೇವತಾ ಶಕ್ತಿ ನಮ್ಮೆಲ್ಲರಲ್ಲಿ ಬೀಜರೂಪವಾಗಿ ಪ್ರತಿಷ್ಠಿತವಾಗಿದೆ. ದಿವ್ಯ ಪುರುಷನೇ ಈ ಪ್ರತಿಷ್ಠಾಪನೆಯ ಅಧ್ವರ್ಯಿಯಾಗಿ ಕೆಲಸ ಮಾಡಿದ್ದಾನೆ. ಈ ನನ್ನ ಅನುಸರಣೆಯನ್ನು ಆತ ಗಮನಿಸುತ್ತಿದ್ದಾನೆ. ನಾವು ಯಾರೂ ನಮ್ಮನ್ನು ನೋಡೋದಿಲ್ಲ, ನಾವೇನು ಬೇಕಾದರೂ ಯಾರಿಗೂ ಗೊತ್ತಾಗದ ಹಾಗೆ ಈ ಭೂಮಿ ಮೇಲೆ ಬದುಕಬಹುದು ಅನ್ನೋಂಥದ್ದು ಏನಾದರೂ ಯೋಚನೆ ಇಟ್ಕೊಂಡಿದ್ರೆ ಪೂರ್ಣಯೋಗ ಸಾಧಕ ಅದನ್ನು ಮೊದಲು ತೆಗಿಬೇಕಾಗತ್ತೆ. ಏಕೆಂದರೆ ಸದಾಕಾಲ ಶ್ರೀಮಾತಾರವಿಂದರ ಪ್ರಜ್ಞೆ ಎಲ್ಲ ಕಡೆ ಇದೆ, ಎಲ್ಲದರಲ್ಲಿದೆ, ನಮ್ಮನ್ನು ನೋಡ್ತಾ ಇದೆ, ನಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದೆ, ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅದನ್ನು ಕೂಡ ಅದು ಗಮನಿಸ್ತಾ ಇದೆ ಎನ್ನುವ ಎಚ್ಚರ ನಮಗಿರಬೇಕು. ಆಗ ಸಾಧನೆ ಒಳಗಡೆಗೆ ಏನಾಗಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಶ್ರೀಮಾತಾರವಿಂದರ ಆ ಪ್ರಜ್ಞೆಯೇ ನಮ್ಮೊಳಗಡೆಗೆ ಮಾರ್ಗದರ್ಶಿಸ್ತದೆ ಅನ್ನುವಂಥದ್ದು ತಿಳಿಬೇಕು. ಪೂರ್ಣಯೋಗ ಈ ಪಥದೊಳಗಡೆಗೆ ಹೆಜ್ಜೆ ಇಡ್ತಕ್ಕಂಥ ಸಾಧಕ ಇದು ಬಹಳ ಮುಖ್ಯವಾದದ್ದು. ಇದು ನನ್ನದೆನ್ನುವುದ ಏನೊಂದ ನೀ ಉಳಿಸಬೇಡ ಹಿಂದೆ, ನಿತ್ಯತ್ವದೊಳಗೆ ನಿನ್ನ ಪೂಜಿಸಲು ನನ್ನ ಆತ್ಮ ಮಾತ್ರ ಉಳಿಸು ಅಂತೇಳಿ ಏನು ಸರೆಂಡರ್ ಮಾಡುವಾಗ ನಾವು ಹೇಳ್ಕೊಂಡಿದ್ದೀವಿ. ಹಾಗೆ ಅಲ್ಲಿಂದ ಮುಂದಕ್ಕೆ ಆ ಸರೆಂಡರ್ ಆದಮೇಲೆ ನಮ್ಮ ಇಡೀ ಈ ಶರೀರದ ಒಳಗಿನ ಸಮಸ್ತ ಸಾಮರ್ಥ್ಯಗಳು, ಕಲ್ಪನಾ ಶಕ್ತಿ, ಭಾವನಾ ಶಕ್ತಿ, ಬುದ್ಧಿಶಕ್ತಿ, ಉನ್ನತವಾದ ಎಲ್ಲ ಪ್ರಜ್ಞಾ ಸ್ತರಗಳಲ್ಲಿ ನಮಗೆ ದಕ್ಕತಕ್ಕಂಥದ್ದು ಏನೆಲ್ಲ ಸಾಮರ್ಥ್ಯಗಳಿದ್ದಾವೆ ಅದೆಲ್ಲವನ್ನೂ ಕೂಡ ನಮಗೆ ನೀಡಲಾಗಿರುವುದು ಈ ರೂಪಾಂತರಣ ಕ್ರಿಯೆಗಾಗಿ ಅಂಥೇಳಿ ಭಾವಿಸಬೇಕು. ಅಷ್ಟು ಸುಲಭವೇ ಅಂದರೆ ಅಷ್ಟು ಸುಲಭವೇನಲ್ಲ ಇದು. ಆದರೆ ನಾ ಅಯಮಾತ್ಮ ಬಲಹೀನೇನ ಅಲಭ್ಯ ಅಂಥೇಳಿ, ಬಲಹೀನರಿಗೆ ಇದು ಸಾಧ್ಯವಿಲ್ಲ, ದುರ್ಬಲ ಸಂಕಲ್ಪದಿಂದ ಇದು ಸಾಧ್ಯವಿಲ್ಲ, ಪರಿಪೂರ್ಣ ಸಮರ್ಪಣೆ ಇಲ್ಲದೆ ಇದು ಸಾಧ್ಯವಿಲ್ಲ. ಈ ಆತ್ಮ ಸಾಧನೆ ಪೂರ್ಣ ಪ್ರಮಾಣದ ಅಭೀಪ್ಸೆ, ಪೂರ್ಣ ಪ್ರಮಾಣದ ತದ್ವಿರುದ್ಧವಾದ ನಿರಾಕರಣೆ, ಯಾವುದು ನಮ್ಮ ಈ ಸಾಧನೆಗೆ ಅಡ್ಡಿಪಡಿಸ್ತದೋ, ಅಸತ್ಯವೋ ಅದನ್ನು ನಿರಾಕರಿಸಬೇಕು. ಪೂರ್ಣ ಪ್ರಮಾಣದಲ್ಲಿ ಒಟ್ಟಾರೆ ಸಮರ್ಪಿತವಾಗಬೇಕು ಇಡೀ ಅಸ್ತಿತ್ವ ಅನ್ನೋದು ಆದಮೇಲೆ ಸರ್ವಶಕ್ತಿಯ ನಿರಾಕರಣೆಯೇ ದುರ್ಬಲತೆ ಅನ್ನೋದು ಡೆಫಿನಿಷನ್. ದುರ್ಬಲತೆ ಯಾರಿಗೆ? ಎಲ್ಲ ಕಡೆ ಸರ್ವಶಕ್ತಿ ಹೊಂದಿರತಕ್ಕಂಥ ಸರ್ವಾತ್ಮ, ಸರ್ವಪ್ರಭು, ಅನಂತನೂ, ಕಾಲಾತೀತನೂ, ನಾಮರೂಪಾತೀತನೂ ಆಗಿರ್ತಕ್ಕಂಥ ವಿಶ್ವಚೇತನ,
ಆ ಪ್ರಜ್ಞಾ ಸ್ವರೂಪ ಏನಿದೆ, ಪ್ರಜ್ಞೆ ಏನಿದೆ, ಅತಿಮಾನಸ ಜ್ಯೋತಿ ಏನಿದೆ, ಅದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಅದು ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೋಬೇಕಾಗತ್ತೆ, ನಂಬಬೇಕಾಗತ್ತೆ. ಇಲ್ಲ ಅನ್ನೋದೇ ಅದರ ನಿರಾಕರಣೆಯೇ ದುರ್ಬಲತೆ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷವಾದ ಒಂದು ತಿಳುವಳಿಕೆ. ನಮ್ಮ ದುರ್ಬಲತೆ ಹೋಗೋದೇ ಅದರಿಂದ. ಎಲ್ಲ ಕಡೆ ವಿಶ್ವಚೇತನ ಒಂದು ಕೆಲಸ ಮಾಡ್ತಾ ಇದೆ. ಈ ಭೂಮಿಯಲ್ಲಿ, ಈ ಶರೀರದಲ್ಲಿ, ನಮ್ಮ ಎಲ್ಲ ಸಮಸ್ತ ಅಸ್ತಿತ್ವದಲ್ಲಿ ಅದರ ಕಾರ್ಯಾಚರಣೆ ನಡೀತಾ ಇದೆ, ನಡಿಬೇಕು. ಆಗ ಮಾತ್ರವೇ ದುರ್ಬಲತೆ ಹೋಗುತ್ತೆ. ಅದಕ್ಕಾಗಿ ಶಕ್ತಿಧಾರೆಗಳು ಕೆಲಸ ಮಾಡ್ತವೆ ಈ ದುರ್ಬಲತೆಯನ್ನು ಹೋಗಲಾಡಿಸ್ಲಿಕ್ಕಾಗಿ. ಆಗ ಸಾಧನೆಗೆ ಆರಂಭ ಆಗುತ್ತೆ. ಗತಿ ಬಹಳ ವಿಶೇಷವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಪೂರ್ಣಯೋಗ ಸಾಧಕ ಇದನ್ನು ಅರಿತಿರಬೇಕಾಗುತ್ತೆ. ಎಷ್ಟೆಷ್ಟು ಪೂರ್ಣ ಪ್ರಮಾಣದಲ್ಲಿ ಸಮರ್ಪಿತನೋ ಅಷ್ಟಷ್ಟು ತೀವ್ರವಾದ ಶಕ್ತಿಗಳು ಒಳಗಡೆ ಇಳಿತವೆ. ರೂಪಾಂತರಣ ಕ್ರಿಯೆ ನಡೀತದೆ. ಅಸ್ತಿತ್ವ ಪೂರ್ತಿ ಉಪಕರಣವಾಗಿ ರೂಪಾಂತರವನ್ನು ಹೊಂದಿದ ಮೇಲೆ ತನ್ನಲ್ಲಿಯೇ ದೈವಿ ಅಂಶದ ಅರಿವಾಗ್ತಾ ಹೋಗುತ್ತೆ. ದೈವಿ ಪ್ರಭಾವ, ದೈವದ ಮಾರ್ಗದರ್ಶನ, ಆ ಕಾರಣಕ್ಕಾಗಿ ಯಶಸ್ಸು. ಇದು ಬಹಳ ಮುಖ್ಯವಾದ ಸಂಗತಿ. ನನ್ನ ಪ್ರಯತ್ನದಿಂದ ಇದಾಯಿತು, ನಾನು ಪೂರ್ಣಯೋಗ ಸಾಧನೆ ಮಾಡ್ತಾ ಇದ್ದೇನೆ, ಹೀಗೆಲ್ಲ ಮಾತನಾಡುವಂಥವನು ಇನ್ನೂ ಅಹಮ್ಮನ್ನು ಪೂರ್ಣವಾಗಿ ದೈವೀಕರಣಗೊಳಿಸಿಲ್ಲ ಅಂತಲೇ ಅರ್ಥ. ಯಶಸ್ಸು, ಕೀರ್ತಿ, ವಾರ್ತೆ ಇವುಗಳು ದೌರ್ಬಲ್ಯ ಅನ್ನೋದನ್ನು ಅರ್ತಿರ್ತಾನೆ ಪೂರ್ಣಯೋಗ ಸಾಧಕ. ಏನು ಈ ಶರೀರದಲ್ಲಿ, ಈ ಮನಸ್ಸಿನಲ್ಲಿ, ಈ ಪ್ರಾಣದಲ್ಲಿ ನಡೀತಾ ಇದೆ ಅದೆಲ್ಲನೂ ಒಳಗಡೆ ಇರ್ತಕ್ಕಂಥ ದೈವಿ ಸಾನ್ನಿಧ್ಯದ, ದೈವಿ ಶಕ್ತಿಯ, ದೈವಿ ಜ್ಯೋತಿಯ ಕೆಲಸ, ನನ್ನದಲ್ಲ ಎನ್ನುವ ವಿನೀತ ಭಾವ, ಲೋಕೋಪಕಾರ, ನಾನು ಮಾಡ್ತಾ ಇದ್ದೀನಿ ಅನ್ನೋ ನಿರಹಂಕಾರ ಅವನೊಳಗಡೆಗೆ ಸದಾಕಾಲ ವರ್ಜ್ಯ. ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು, ನಾನು ನೋಡ್ತಾ ಇದ್ದೀನಿ ಅನ್ನುವಂಥದ್ದು ಪೂರ್ಣಯೋಗ ಸಾಧಕನಿಗೆ ವರ್ಜ್ಯವಾಗಿರ್ತದೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ನಿರಂತರವಾದ ಒಂದು ಸಮರ್ಪಿತ ಭಾವ, ಸ್ಥಾಯಿ ಭಾವ ಇರಬೇಕಾಗತ್ತೆ. ಆಗ ಮಾತ್ರವೇ ದೈವ ಶಕ್ತಿಗಳು ನಮ್ಮೊಳಗಡೆ ಇಳಿದು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಒಪ್ಕೊಳ್ತವೆ. ಇದು ನಮ್ಮ ಶ್ರದ್ಧೆಯಲ್ಲಿರಬಹುದಾದ ರಾಜಸಿಕ ಅಹಂಕಾರವನ್ನು ಮತ್ತು ಆಧ್ಯಾತ್ಮಿಕ ಅಹಮ್ಮನ್ನು ತೆಗೆದುಹಾಕ್ತಕ್ಕಂಥ ಆ ಮೂಲಕವೇ ಶುದ್ಧ ಮತ್ತು ಸಿದ್ಧ ಉಪಕರಣವಾಗಿ ಇದು ರೂಪಾಂತರ ಆಗುತ್ತೆ ಅನ್ನುವಂಥ ಎಚ್ಚರ ನಮಗಿರಬೇಕಾಗತ್ತೆ. ಕೆಲವರಿಗೆ ತಾಮಸಿಕ ಅಹಂಕಾರ, ಕೆಲವರಿಗೆ ರಾಜಸಿಕ ಅಹಂಕಾರ, ಕೆಲವರಿಗೆ ಸಾತ್ವಿಕ ಅಹಂಕಾರ, ಹೇಗೇಗೋ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಶ್ರೀ ಅರವಿಂದರ ಈ ಸಾಹಿತ್ಯ ಅಧ್ಯಯನ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗೋದು, ಸಾವಿರಾರು ಪುಟಗಳ ಅವರ ಸಾಹಿತ್ಯದ ಅಧ್ಯಯನದಲ್ಲಿ ನಮಗೆ ಗೊತ್ತಾಗೋದು, ಎಲ್ಲಿಯೂ ಕೂಡ ಅಹಂ ಅನ್ನೋದು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಯಾವುದನ್ನು ವಿರೋಧಿಸ್ತಾ ಇಲ್ಲ, ಯಾವುದನ್ನು ದೂರ ತಳ್ತಾ ಇಲ್ಲ. ಎಲ್ಲವನ್ನು ಒಂದು ತೀವ್ರವಾದಂಥ ಪ್ರೇಮದಿಂದ ಅಂತರ್ಯದೊಳಗಡೆಗೆ ಏನು ದೈವಶಕ್ತಿ ಇದೆ ಅದನ್ನು ಶೋಧಿಸ್ತಕ್ಕಂಥ ಉದ್ದೇಶದಿಂದ ಮಾಡಲಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾದ ತಿಳುವಳಿಕೆ. ಅಹಂಕಾರ ಅನ್ನೋದು ನಮ್ಮ ಇಡೀ ಅಸ್ತಿತ್ವವನ್ನು ಮಿತಗೊಳಿಸ್ತದೆ, ಶಾಂತಗೊಳಿಸ್ತದೆ. ಅದು ದೇಹದಲ್ಲಿ ತಾಮಸಿಕ ಅಹಂಕಾರ ಇರ್ಬೋದು, ದೇಹದ ಸಾಮರ್ಥ್ಯಗಳು ಮಿತಿಯಾಗ್ತವೆ. ಸೂಕ್ಷ್ಮ ಶರೀರದ ಅಹಂಕಾರ, ರಾಜಸಿಕ ಅಹಂಕಾರ, ಅದು ಕೂಡ ಮನಸ್ಸು, ಬುದ್ಧಿ, ಚಿತ್ತ ಇವುಗಳ ಮಿತಿಗೆ ಕಾರಣ ಆಗುತ್ತೆ. ಈ ಎಚ್ಚರ ಇರಬೇಕು ಪೂರ್ಣಯೋಗ ಸಾಧಕರಿಗೆ. ಬಹಳ ಮುಖ್ಯವಾಗಿ ಅಹಂ ಏನು ಮಾಡುತ್ತೆ ಅಂದರೆ ಅಡಚಣೆಯನ್ನು ಮಾಡುತ್ತೆ, ಈ ಸಾಧನೆಗೆ ಅಡ್ಡಿ ಆಗುತ್ತೆ. ಇದು ಸರ್ವದಾ ನಮ್ಮೊಳಗಡೆಗೆ ತಿಳಿದಿರಬೇಕು, ಈ ವಿವೇಕ ಇರಬೇಕಾಗುತ್ತೆ. ಅಹಂಕಾರ ದೈವೀಕರಣ ಉಪಕರಣವಾಗದೆ ಹೋದರೆ ಅಲ್ಲಿಗೆ ಪೂರ್ಣಯೋಗ ಸಾಧನೆ ನಿಂತು ಹೋಗುತ್ತೆ. ಅಲ್ಲಿಂದ ಮುಂದುವರಿಕೆ ಕಷ್ಟ. ವೈಶ್ವಿಕ ಶಕ್ತಿಧಾರೆ ಈ ಶರೀರಕ್ಕೆ ಇಳಿಯೋದಕ್ಕೆ ಒಪ್ಪೋದಿಲ್ಲ. ಅನಂತವಾಗಿ, ಅಸ್ಖಲಿತವಾಗಿ, ನಿರಂತರವಾಗಿ ಶರೀರದಲ್ಲಿ, ಈ ಅಸ್ತಿತ್ವದಲ್ಲಿ ಅದು ಇಳಿಬೇಕು ಅನ್ನೋದಾದರೆ ಆ ನಮ್ಯತೆ, ಆ ವಿನಯಶೀಲತೆ ನಿರಂತರವಾಗಿ ನಮ್ಮೊಳಗಡೆಗೆ ಅನಿವಾರ್ಯವಾಗಿದೆ ಎನ್ನುವ ಎಚ್ಚರದಲ್ಲಿ ಸಾಧಕ ಇರ್ತಾನೆ. ಆಗ ಮಾತ್ರವೇ ಸ್ವಾತ್ಮಸಿದ್ಧಿಗೆ ವೇದಿಕೆ ನಿರ್ಮಾಣವಾಗುತ್ತೆ. ಸ್ವಾತ್ಮಸಿದ್ಧಿಯಾಗದೆ ಹೋದರೆ, ಸ್ವಾನುಭೂತಿ ಆಗದೆ ಹೋದರೆ, ಆಂತರ್ಯದಲ್ಲಿರುವ ದಿವ್ಯ ಪುರುಷನ ಸಾನ್ನಿಧ್ಯದ ಆವಿಷ್ಕಾರವಾಗದೆ ಹೋದರೆ, ಪೂರ್ಣಮದು ಪೂರ್ಣಮಿದು ಪೂರ್ಣದಿಂ ಬಂದು ಈ ಪೂರ್ಣಂ ಅಪೂರ್ಣದಿಂ ಕಳೆದೊಡಂ ಪೂರ್ಣಮೇ ತಾನುಳಿಯುವುದು ಎನ್ನುವ ಸತ್ಯದ ಆವಿಷ್ಕಾರ ವಿನ್ಯಾಸ ನಮಗೆ ಗೊತ್ತಾಗದೆ ಹೋದರೆ, ಪ್ರಜ್ಞೆಗೆ ಅದು ಇದು ಸರ್ವವು
ಸತ್ಯದ ಆವಿಷ್ಕಾರವೇ ಅನ್ನುವಂಥದ್ದು ತಿಳುವಳಿಕೆ ಆಗದೆ ಹೋದರೆ ಮುಂದುವರಿಕೆ ಸಾಧ್ಯವಿಲ್ಲ. ಈ ಒಂದು ಎಚ್ಚರ, ಈ ಒಂದು ಅರಿವು, ಈ ಒಂದು ವಿವೇಕ ಸರ್ವದಾ ಜಾಗೃತವಾಗಿರಬೇಕು. ಅಂತರಂಗ ಪ್ರವೇಶವಾದ ಸಾಧಕ, ಚೈತ್ಯ ಪುರುಷನ ಸನ್ನಿಧಿಗೆ ಬಂದ ಸಾಧಕ ಏನ ಬದಲಾವಣೆಯನ್ನು ಬಹಳ ಪ್ರಧಾನವಾಗಿ ಮಾಡ್ಕೊಳ್ತಾನೆ ಅಂದರೆ, ಬಾಹ್ಯ ವಸ್ತು ವಿಷಯಗಳ ಕಡೆಯಿಂದ ಆಂತರಿಕ ಶೋಧನೆಯ ಕಡೆಗೆ, ಆಂತರಿಕವಾಗಿ ಗ್ರಹಿಸುವುದು, ಅರಿಯುವುದು, ತಿಳಿಯುವುದು, ಧ್ಯಾನಿಸುವುದು, ಸತ್ಯದ ಮೂಲ ನೆಲೆಯತ್ತ ಸಾಗುವುದು, ದೈವೀ ಸಾನ್ನಿಧ್ಯವನ್ನು ನಿರಂತರ ಅನುಸಂಧಾನ ಮಾಡುವುದು ಸಾಧ್ಯ ಆಗೋದಿಲ್ಲ. ಅಂತರಂಗದ ಕಡೆಗೆ ಚಲಿಸಲೇಬೇಕು. ಚೈತ್ಯ ಪುರುಷನಿಗೆ ಸಂಪೂರ್ಣವಾಗಿ ನಾವು ನಮ್ಮ ಬಾಹ್ಯ ಉಪಕರಣಗಳನ್ನು, ಲೋಯರ್ ಫ್ಯಾಕಲ್ಟೀಸ್ ಅಂತ ಏನು ಹೇಳ್ತಾರೆ, ಅವೆಲ್ಲವನ್ನು ನಾವು ಸಮರ್ಪಣೆ ಮಾಡಬೇಕು. ಚೈತ್ಯ ಪುರುಷನ ವಶಕ್ಕೆ ಒಪ್ಪಿಸಬೇಕು. ಆರ್ಗನೈಸಿಂಗ್ ಅಂಡ್ ಹಾರ್ಮೋನೈಸಿಂಗ್ ದ ಲೋಯರ್ ಫ್ಯಾಕಲ್ಟೀಸ್ ಅರೌಂಡ್ ದಿ ಸೈಕಿಕ್ ಬೀಯಿಂಗ್ ಈಸ್ ಇಂಪಾರ್ಟೆಂಟ್. ಆಗ ಏನಾಗುತ್ತೆ, ಯಾವಾಗ ಅಂತರಂಗದ ಚೈತ್ಯದ ದರ್ಶನವಾಗುತ್ತೆ, ದಿವ್ಯ ಪುರುಷನ ಸಾನ್ನಿಧ್ಯ ಪ್ರಾಪ್ತಿಯಾಗುತ್ತೆ, ಆ ಚೇತನದ ಸಮಕ್ಷಮದಲ್ಲಿ ಏಕದ ಮತ್ತು ಎಲ್ಲದರ ಅನುಸಂಧಾನ ಸಾಧ್ಯವಾಗುತ್ತೆ. ಏನೆಲ್ಲ ನೋಡ್ತಾ ಇದೆಯೋ ನಾಮರೂಪಗಳು, ಅದೆಲ್ಲವೂ ಕೂಡ ನನ್ನದೇ ಅಂತರಾತ್ಮದ ನೆಲೆಯಲ್ಲಿ ಕಂಡ ದೈವೀ ಪುರುಷನ ಬಹಿರಂಗದ ರೂಪಾಯಣಗಳು ಅನ್ನೋ ಸತ್ಯವೇದ್ಯವಾಗುತ್ತೆ. ಆಗ ಏನನ್ನು ನೋಡಿದ್ರು, ಯಾವುದನ್ನು ನೋಡಿದ್ರು, ಏನನ್ನು ಕೇಳಿದ್ರು ಆ ಒಳಗಿರ್ತಕ್ಕಂಥ ದೈವೀ ಪುರುಷನೇ ನಮಗೆ ಕಾಣಲಿಕ್ಕೆ, ಕೇಳಲಿಕ್ಕೆ ದಕ್ತಾನೆ, ಸಿಗ್ತಾನೆ. ಇದು ಬಾಹ್ಯ ವಸ್ತು ವಿಷಯಗಳಿಂದ ಸಾಧಕ ಅಂತರಂಗದ ಕಡೆಗೆ ಸಾಗಿದ ಕಾರಣಕ್ಕಾಗಿ ನಮ್ಮಲ್ಲಾಗ್ತಕ್ಕಂಥ ರೂಪಾಂತರಣ, ಪರಿವರ್ತನೆ. ಏಕವೇ ಅನೇಕವಾಗಿರುವ ದರ್ಶನ ಸಾಧ್ಯತೆ ಪೂರ್ಣಯೋಗದ ಪ್ರಥಮ ಹೆಜ್ಜೆ ಅಂಥೇಳಿ ನಾವು ಭಾವಿಸಬೇಕಾಗತ್ತೆ. ಇಷ್ಟು ದೂರ ಸಾಧನೆ ಮುಂದುವರೆದ ಮೇಲೆ ಆಗ್ತಕ್ಕಂಥದ್ದು ಇದು ಅನುಭೂತಿ. ಅಂತರಂಗದ ಈ ದರ್ಶನವೇ ಪ್ರಧಾನವಾಗಿ ಪರಮಸತ್ಯದ ಆವಿಷ್ಕಾರಕ್ಕೆ ಮೊದಲ ಹೆಜ್ಜೆ ಅಂಥೇಳಿ ಶ್ರೀ ಅರವಿಂದರು ಹೇಳ್ತಾರೆ. ಯೋಗ ಸಮನ್ವಯ ಗ್ರಂಥದಲ್ಲಿ ಅಥವಾ ಸಾಧನೆಯ ಈ ಹಾದಿಯಲ್ಲಿ ಮೊದಲು ಕಾಣುವ ಅನುಭೂತಿ ಅದು. ಪ್ರತಿಯೊಂದರಲ್ಲೂ, ಪ್ರತಿಯೊಂದು ಎಡೆಯಲ್ಲೂ, ಪ್ರತಿ ಕ್ಷಣವೂ ದೈವೀ ಪುರುಷನ ಇರುವಿಕೆಯನ್ನು ಗ್ರಹಿಸುವುದು, ಧ್ಯಾನಿಸುವುದು, ಭಾವಿಸುವುದು, ವರ್ತಿಸುವುದು. ಅದು ಹೇಗೆ? ಆಹಾರ ಸೇವನೆ ಮಾಡುವಾಗಲೂ, ನಿದ್ರೆಯಲ್ಲೂ, ಮಾತುಕತೆಯಲ್ಲೂ, ಎಲ್ಲ ಘಟನಾ ಪರಂಪರೆಗಳಲ್ಲೂ, ಬಾಹ್ಯದ ಎಲ್ಲ ವರ್ತನೆಗಳಲ್ಲೂ ಲಕ್ಷ್ಯಗೊಟ್ಟು ಆಲಿಸುವಂತೆ, ಲಕ್ಷ್ಯಗೊಟ್ಟು ಮಾತನಾಡುವಂತೆ ಅಂತರಂಗದ ಪ್ರೇರಣೆಯಾಗುತ್ತೆ. ಮಾತು ವಿಶೇಷವಾದ ಒಂದು ಉಪಕರಣ. ರೂಪಾಂತರಕ್ಕೆ ಅದನ್ನು ಬಳಸಬೇಕು. ಬಿಟ್ಟು ಅನ್ಯಥಾ ಅದನ್ನು ನಾವು ದುರ್ವಿನಿಯೋಗ ಮಾಡಬಾರದು ಅನ್ನೋ ಎಚ್ಚರ ಜಾಗೃತ ಆಗುತ್ತೆ. ಆಹಾರ ಸೇವನೆ ಅಗತ್ಯಕ್ಕೆ ಎಷ್ಟು ಬೇಕೋ, ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ, ಆಪ್ಯಾಯನಕ್ಕೆ ಹೊರತುಪಡಿಸಿ ಪ್ರಾಣ ಅನುಸಂಧಾನಾರ್ಥ ಸಾತ್ವಿಕವಾದ ಆಹಾರ ಸೇವನೆ ಮಾಡಬೇಕು ಅನ್ನೋ ವಿವೇಕ ಜಾಗೃತವಾಗುತ್ತೆ. ನಿದ್ರೆಯೂ ಕೂಡ ಅತ್ಯಂತ ಸಾತ್ವಿಕವಾಗಿ ಎಷ್ಟು ಬೇಕೋ ಅಷ್ಟು, ಮಾತುಕತೆ ಎಷ್ಟು ಬೇಕೋ ಅಷ್ಟು ಮಿತ, ಶಾಂತ. ಲಕ್ಷ್ಯ ಕೊಡೋದು ಭಾಳ ವಿಶೇಷವಾಗಿ, ತೀವ್ರವಾಗಿ ಎಚ್ಚರದಲ್ಲಿ ಎಲ್ಲವನ್ನು ಗ್ರಹಿಸುವುದು, ಗಮನಿಸುವುದು, ಆಲಿಸುವುದು, ಮಾತನಾಡುವುದು. ಹೀಗೆ ನಮ್ಮ ಈ ಒಂದು ಅಂತರಂಗದ ಸಾಧ್ಯತೆ ಬಹಿರಂಗದ ಸಾಧ್ಯತೆಯಾಗಿ ಗೋಚರವಾಗತೊಡಗುತ್ತದೆ. ಚಿಂತನಾಶೀಲ ಜೀವನ ಹೃದಯದಲ್ಲಿ ಪರಮೋಚ್ಚ ಪ್ರಭುವಿನ ಜ್ಞಾನ ರಹಸ್ಯ ಸ್ಥಿತವಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಘೋಷಿಸ್ತಾರೆ ಅರವಿಂದರು. ಹೊರಗಡೆಯಿಂದ ಏನು ತರಬೇಕಾಗಿಲ್ಲ. ಈ ಜ್ಞಾನದ ಕಮಲ, ಪರಿಪೂರ್ಣತೆಯ ಮೊಗ್ಗು ವಿಕಾಸವಾಗುವ ಕಾರಣಕ್ಕಾಗಿ ನಿಧಾನವಾಗಿ ತನ್ನ ಪಕಳೆಗಳನ್ನು ಬಿಚ್ಚಬೇಕು ಎನ್ನುವ ಉದ್ದೇಶಕ್ಕಾಗಿ
ಅನಂತತೆಯಲ್ಲಿ ವಿಲೀನವಾಗಬೇಕು ಎನ್ನುವ ಉದ್ದೇಶಕ್ಕಾಗಿ ನಮ್ಮಲ್ಲಿ ಈಗಾಗಲೇ ಇಡಲಾಗಿದೆ. ಆ ಜ್ಞಾನ ಪುಷ್ಪ, ಆ ವೇದ ರಹಸ್ಯ ಅಂತ ಏನು ಹೇಳ್ತೀವಿ ನಾವು, ಅದು ನಮ್ಮೊಳಗಡೆಗೆ ಇದೆ, ಗುಪ್ತವಾಗಿ ಸುಪ್ತವಾಗಿ ಇದೆ. ಶ್ರೀ ಅರವಿಂದರು ಅದರ ಅನಾವರಣ ಹೇಗಾಗುತ್ತೆ, ಅದರ ವಿಕಸನ ಹೇಗಾಗುತ್ತೆ ಅನ್ನುವಂಥದ್ದನ್ನು ಈ 3 ಗ್ರಂಥಗಳಲ್ಲಿ ವಿಶೇಷವಾಗಿ ಪ್ರಸ್ತುತಪಡಿಸಿದ್ದಾರೆ. ಅದು ಒಂದು ಮಹಾ ತಪಸ್ಸು. ಸಾಗರ ಭವ್ಯವೂ ಹಿಮಾಲಯದಷ್ಟು ಔನ್ನತ್ಯವೂ ಆಗಿದೆ ಅವರ ದರ್ಶನ. ಈ 3 ಗ್ರಂಥಗಳ ಅನುಸಂಧಾನದ ಮೂಲಕ ನಾವು ಮಾಡ್ಕೊಳ್ಬೇಕಾಗಿರೋವಂಥದ್ದು. ಈ ಜೀವನದ ಹೊಣೆಗಾರಿಕೆಯನ್ನು ದೈವಕ್ಕೆ ಒಪ್ಪಿಸಿದ ತರುವಾಯ ಇಷ್ಟೆಲ್ಲ ಸಾಧ್ಯತೆಗಳು ನಮಗೆ ಗೋಚರಿಸ್ತವೆ, ಬದಲಾವಣೆಗಳು ನಮ್ಮಲ್ಲಿ ಸಾಧ್ಯವಾಗ್ತವೆ. ಆಮೇಲೆ ನಿಸರ್ಗ ಸಹಜವಾಗಿ ಹೇಗೆ ಸೂರ್ಯೋದಯವಾಗುತ್ತೋ, ಹೇಗೆ ಚಂದ್ರೋದಯವಾಗುತ್ತೋ, ಹೇಗೆ ಸೂರ್ಯಾಸ್ತವಾಗುತ್ತೋ, ಹೇಗೆ ಒಂದು ಕಮಲದ ಹೂವು ಅರಳುತ್ತೋ, ಹೇಗೆ ಸೂರ್ಯಾಸ್ತವಾದಾಗ ಅದು ಹಾಗೆ ಮತ್ತೆ ತನ್ನ ಪಕಳೆಗಳನ್ನು ಮುಚ್ಕೊಳ್ತದೋ, ಎಷ್ಟು ಸಹಜವಾಗಿ ಎಲ್ಲವೂ ನಡೀತಾ ಇದೆ ಪ್ರಕೃತಿಯಲ್ಲಿ, ಹಾಗೆ ಈ ಶರೀರದಲ್ಲಿ ಎಲ್ಲವೂ ಘಟಿಸ್ತಾ ಹೋಗುತ್ತೆ. ಇದು ಪೂರ್ಣಯೋಗ ಪಥಿಕನಿಗೆ ಅನುಭವಕ್ಕೆ ಬಂದುಬಿಡುತ್ತೆ. ಇಡೀ ಜೀವನ ಒಂದು ನಿಯಮಾನುಷ್ಠಾನ, ಒಂದು ತಪಸ್ಸೆಯಾಗುತ್ತೆ. ಕಠೋರ ಸ್ವಪ್ರಯತ್ನ ಪ್ರಧಾನ ತಪಸ್ಸೊಳಗಡೆಗೆ, ಸಮರ್ಪಣೆ ಒಳಗಡೆಗೆ ಅದಿರಲ್ಲ. ಸರ್ವವು ತಾಯಿ ಮಾಡ್ತಾಳೆ, ಸರ್ವವು ಪರಮೋಚ್ಚ ಪ್ರಭು ಮಾಡ್ತಾನೆ. ಇದು ಸಮರ್ಪಣೆಗೂ ತಪಸ್ಸಿಗೂ ಇರ್ತಕ್ಕಂಥದ್ದು. ಕೆಲವು ಸಾಧಕರು ವೈಯಕ್ತಿಕ ಬಲದ ಮೇಲೆ, ವೈಯಕ್ತಿಕ ಅಹಂ ಸಾಮರ್ಥ್ಯದ ಮೇಲೆ ಸ್ವಪ್ರಯತ್ನದ ಮೂಲಕ ಸಾಧನೆ ಮಾಡಬೇಕು ಅಂತ ಹೋಗುವಂಥವ್ರಿಗೆ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಹೋಲಿಸಿ ನೋಡಬಹುದು. ಪೂರ್ಣಯೋಗ ಸಾಧಕನಿಗೂ ಬೇರೆಯ ಮಾರ್ಗದಲ್ಲಿರ್ತಕ್ಕಂಥ ಸಾಧಕನಿಗೂ ಆಗ್ತಕ್ಕಂಥದ್ದು ಅನುಭವ ಯಾವ ಥರ ಇರುತ್ತೆ. ತಪಸ್ಸೆ ವೈಯಕ್ತಿಕ ಅಹಂಕಾರದ ಮೇಲೆ ಮಾಡುವಾಗ ಪತನದ ಒಂದು ಭೀತಿ ಇದ್ದೇ ಇರುತ್ತೆ. ಯಾಕಂದರೆ ಇಲ್ಲಿ ಸ್ವಂತ ಬಲ, ಸ್ವಂತ ಶಕ್ತಿಗಳ ಮೇಲೆ ಅವನು ಆಶ್ರಿತನಾಗಿರ್ತಾನೆ. ಸ್ವಪ್ರಯತ್ನ ಪ್ರಧಾನವಾಗಿರ್ತದೆ. ಆದರೆ ಪೂರ್ಣಯೋಗ ಪಥಿಕ ಸಮರ್ಪಿತನಾದ ಕಾರಣಕ್ಕಾಗಿ ಎಲ್ಲ ಸಾಧನೆಯು ತಾಯಿ ಮಾಡ್ತಾಳೆ ಶರೀರದಲ್ಲಿ, ಪರಮೋಚ್ಚ ಪ್ರಭು ಮಾರ್ಗದರ್ಶಿಸ್ತಾನಾದ್ದರಿಂದ ಸಹಜವಾಗಿ ಎಲ್ಲವೂ ಘಟಿಸ್ತಾ ಹೋಗುತ್ತೆ ಅನ್ನೋದು ಸೂಕ್ಷ್ಮ. ಇದು ಸ್ವಭಾವದಲ್ಲಿ ನಿರೂಪಿತವಾದ ಜೀವನವನ್ನು ಇಡಿಯಾಗಿ ಸಮರ್ಪಿಸಿದ ಕಾರಣಕ್ಕಾಗಿ ನಮ್ಮೊಳಗಡೆಗೆ ಆಗ್ತಕ್ಕಂಥ ಪರಿವರ್ತನೆ, ಸಮರ್ಪಿತನಾದವನಿಗೆ ಸಾಧಕನಿಗೆ ಆಗ್ತಕ್ಕಂಥದ್ದು. ಆದರೆ ಕಠೋರವಾದ ತಪಸ್ಸಿನ ಮೂಲಕ ನಾನೇ ಮಾಡ್ತೇನೆ ಸಾಧನೆ ಅಂತ ಹೋಗ್ತಕ್ಕಂಥ ಸಾಧಕನಿಗೆ ಈ ಒಂದು ಖಚಿತತೆ, ಪ್ರಗತಿಯ ಒಂದು ಸ್ಪಷ್ಟತೆ ಇರಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದೇ ಪೂರ್ಣಯೋಗ ಪಥದಲ್ಲಿ ನಾವು ಹೆಜ್ಜೆ ಇಡ್ತಕ್ಕಂಥ ಮೊದಲ ಹೆಜ್ಜೆಯ ಆರಂಭದ ಚಲನೆ ಅನ್ನುವಂಥದ್ದು ಬಹಳ ವಿಶೇಷ. ಆ ಕಾರಣಕ್ಕಾಗಿ ಟ್ರಾನ್ಸ್ಫಾರ್ಮೇಷನ್ ಅಥವಾ ಸರೆಂಡರ್ ಅಂತ ಹೇಳಿ ನಾವೇನು ಅರವಿಂದ ಪದ್ಯಗಳನ್ನು ನೋಡ್ತೀವಿ, ಈ 2 ಪದ್ಯಗಳಲ್ಲಿ ಹೇಗಾಗತ್ತೆ ಸರೆಂಡರ್ ಆದಮೇಲೆ ಟ್ರಾನ್ಸ್ಫಾರ್ಮೇಷನ್ ಅನ್ನೋವಂಥದ್ದು ಆ ಪದ್ಯದಲ್ಲಿ ಏನು ಹೇಳ್ತಾರೆ ಅರವಿಂದರು. ಆ ನಿರ್ಭರತೆ, ಆ ಆತ್ಮನಿರ್ಭರತೆ, ಬಯಸಿದ್ದೆಲ್ಲವನ್ನು ಒದಗಿಸ್ತಕ್ಕಂಥ ಚಿಂತಾಮಣಿಯೊಂದು ನಮ್ಮಲ್ಲೇ ಇದೆ ಪ್ರಜ್ಞಾ ಸ್ವರೂಪದಲ್ಲಿ ಅಂತಕ್ಕಂಥ ಅನುಭವ ಪರಿಪೂರ್ಣ ಯೋಗದ ರಹಸ್ಯ. ಇದರೊಳಗಡೆಗೆ ನಾವು ಹೆಜ್ಜೆ ಇಡ್ತಾ ಅನುಭವಕ್ಕೆ ಬರ್ತಾ ಹೋಗುತ್ತೆ. ದೈವಿ ಕೃಪೆ ಸಾಧಕನ ಕಡೆಗೆ ನಿರಂತರ ಗಮನಿಸ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಸಾಧಕ ಎಲ್ಲಿ ಬೀಳ್ತಾನೆ ಅಲ್ಲಿ ಅವನನ್ನು ಎತ್ತುತ್ತೆ, ಎಲ್ಲಿ ಏನು ಅವನಿಗೆ ಬೇಕಾಗಿದೆ ಅದನ್ನು ಅವನ ಎದುರುಗಡೆಗೆ ಇಡುತ್ತೆ. ಅವನ ಹೆಜ್ಜೆ ಹೆಜ್ಜೆಯನ್ನು ಒತಪ್ರೋತವಾಗಿ ಪ್ರಗತಿಯ ಗಂತವ್ಯದ ಕಡೆಗೆ ಇಡುವಂತೆ ನೋಡ್ಕೊಳ್ಳುತ್ತೆ. ಇದು ಬಹಳ ವಿಶೇಷವಾದದ್ದು. ಶ್ರದ್ಧೆ ಇರುವಾಗ ಎಲ್ಲ ಅಪಾಯಗಳಿಂದ ಪಾರಾಗಲು ಅದು ಮಾರ್ಗದರ್ಶನ ಮಾಡುತ್ತೆ. ಯಾವ ಅಲ್ಲೋಲ ಕಲ್ಲೋಲ ಸಾಧ್ಯವಿಲ್ಲದ ಅವಸ್ಥೆ ಒಂದು ನಮ್ಮೊಳಗಡೆಗೆ ರೂಪುಗೊಳ್ಳುತ್ತೆ ಅಂತ ಹೇಳ್ತಾರೆ. ಬಹಳ ವಿಶೇಷವಾಗಿ ದೈವಿ ಕೃಪೆಯ ಆಶ್ರಯದಲ್ಲಿ ಎಲ್ಲವೂ ಸಾಗತೊಡಗುತ್ತದೆ. ಆದ್ದರಿಂದ ಇದನ್ನು, ಈ ಪೂರ್ಣಯೋಗ ಸಾಧನೆಯನ್ನು ಮಗುವಿನ ಮುಗ್ಧ ವಿಶ್ವಾಸ ಯಾವ ರೀತಿ ಇರುತ್ತೋ ಹಾಗೆ ಸಾಧಕ ಪೂರ್ಣ ಸಮರ್ಪಿತನಾದಾಗ ಇಟ್ಕೊಳ್ಬೇಕಾಗತ್ತೆ. ದೈವಿ ಶಕ್ತಿಯಲ್ಲಿ, ತಾಯಿಯಲ್ಲಿ ಇದಾದಾಗ ಮಾತ್ರ ಅದು ವಿಶೇಷವಾಗಿ ನಿಷ್ಕಪಟ ವಿಶ್ವಾಸವಾಗಿರಬೇಕು. ಮಗು ಹೇಗೆ
ನಿಷ್ಕಾಪಟ್ಯದಿಂದ ಎಲ್ಲರ ಜೊತೆ ಬೆರೀತದೋ, ಎಲ್ಲರನ್ನು ನಂಬುತ್ತೋ, ವಿಶೇಷವಾಗಿ ತಾಯಿಯನ್ನು ತಂದೆಯನ್ನು, ಹಾಗೆ ಶ್ರೀ ಅರವಿಂದರು ಶ್ರೀಮಾತಾ ಅವರ ಪೂರ್ಣ ಪದತಲದಲ್ಲಿ ನಾವು ಸಮರ್ಪಿತರಾದಾಗ ಈ ವಿಶ್ವಾಸ ನಮಗೆ ಸಾಧ್ಯವಾಗುತ್ತೆ. ಅದು ಅತ್ಯಂತ ಅನಿವಾರ್ಯ, ಅಗತ್ಯ ಈ ಸಮರ್ಪಣೆ. ಆಗ ಮಾತ್ರವೇ ಅವರ ಮೂಲಕ ದೈವಿ ಕೃಪೆ ಕಾರ್ಯಾಚರಣೆ ಮಾಡ್ತದೆ. ಎಂಥ ಅಲ್ಪನ ಹೃದಯದಲ್ಲಾದರೂ ಸರಿ ಶುದ್ಧ ಪ್ರಾರ್ಥನೆ ಅನ್ನುವಂಥದ್ದು ಕಾಣಿಸಿಕೊಂಡಾಗ ಭೂಮ ರೂಪದಲ್ಲಿ ಶ್ರೀ ಅರವಿಂದರೇ ಕಾಣಿಸಿಕೊಂಡು ಹೋಗೊಡ್ತಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಸಿದ್ಧಪುರುಷರು, ಮಹಾ ತಪಸ್ವಿಗಳು, ಮಹಾಯೋಗಿಗಳು, ಮಹರ್ಷಿಗಳು ಪ್ರಾರ್ಥಿಸಿದವನಿಗೆ ಒಲ್ಲೆ ಎನ್ನಲಾರರು ಅಂಥೇಳಿ ಒಂದು ವಿಶ್ವಾಸ, ನಂಬಿಕೆ. ಮಾರ್ಗದರ್ಶನಕ್ಕೆ ಅವರು ಸಿಗ್ತಾರೆ ಅನ್ನುವಂಥ ಒಂದು ಖಚಿತತೆ, ಸ್ಪಷ್ಟತೆ ಹೃದಯದಲ್ಲಿ ಪ್ರಾರ್ಥನೆ ಅನ್ನೋದಿರುವಾಗ ಕಾಣಿಸ್ತದೆ. ದೇಹಾಂತರ್ಗತವಾದ ಆಧ್ಯಾತ್ಮಿಕ ಶಕ್ತಿಧಾರೆಗಳನ್ನು ಕ್ರಿಯಾಶೀಲಗೊಳಿಸಿ ಆತ್ಮತೃಪ್ತಿ, ಆತ್ಮಸಾಕ್ಷಾತ್ಕಾರ, ಆತ್ಮನಿರ್ಭರತೆ, ಆತ್ಮಸಂಘಾತ ಸಾಧಿಸಲಿಕ್ಕೆ ಅವರು ನೆರವಾಗ್ತಾರೆ ಅನ್ನೋದು ಬಲ್ಲವರ, ಈ ಮಾರ್ಗದಲ್ಲಿ ಮುನ್ನಡೆದವರ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ನಮಗೆ ಅರ್ಥವಾಗುತ್ತೆ. ಪಾಂಡಿಚೇರಿಯ ಶ್ರೀಮಾತಾರವಿಂದರ ಸಾಧನೆಯ ಆ ಸ್ಥಳದಲ್ಲಿ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಶ್ರೀಮಾತಾರವಿಂದರ ಸಾಧಕರ ಸಮೂಹದಲ್ಲಿ, ಸಾಧನೆಯಲ್ಲಿ ನಿರತರಾಗಿರ್ತಕ್ಕಂಥ ಸಾಧಕರ ಸನ್ನಿಧಿಯಲ್ಲಿ ನಮಗಿದು ವೇದ್ಯವಾಗುತ್ತೆ. ಫೀಲ್ ದ ಪ್ರೆಸೆನ್ಸ್ ಆಫ್ ಶ್ರೀಮಾತಾ ಅಂಡ್ ಶ್ರೀ ಅರಬಿಂದೋ ಇನ್ ಎವ್ರಿ ಬ್ರತ್ ಅಂತ ಹೇಳ್ತಾರೆ ಒಬ್ಬರು ಸಾಧಕರು. ಮಧುಸೂದನ್ ಪಟೇಲ್ ಅಂಥೇಳಿ ಅವರು ಈ ಮಾತನ್ನು ಒಂದು ಕಡೆ ಹೇಳ್ತಾರೆ. ಫೀಲ್ ದಿ ಪ್ರೆಸೆನ್ಸ್ ಆಫ್ ಶ್ರೀಮಾತಾ ಅಂಡ್ ಶ್ರೀ ಅರಬಿಂದೋ ಇನ್ ಎವ್ರಿ ಬ್ರೆತ್. ನಿಮ್ಮ ಉಸಿರೊಳಗಡೆಗೆ ಶ್ರೀಮಾತಾ ಅವರ ಸಾನ್ನಿಧ್ಯವನ್ನು ಅನುಭವಿಸಿ, ಅನುಸಂಧಾನ ಮಾಡಿ. ಶ್ರೀ ಅರವಿಂದರ ಸಾನ್ನಿಧ್ಯವನ್ನು ಅನುಭವಿಸಿ, ಅನುಸಂಧಾನ ಮಾಡಿ. ಆ ಮೂಲಕ ಅವರ ದೇಹಾಂತರ್ಗತವಾಗಿದ್ದ ಎಲ್ಲ ಶಕ್ತಿಗಳು, ಆಧ್ಯಾತ್ಮಿಕ ಶಕ್ತಿಧಾರೆಗಳು ಅವರಲ್ಲಿ ಕ್ರಿಯಾಶೀಲವಾದಂತೆ ನಿಮ್ಮೊಳಗಡೆಗೂ ಕ್ರಿಯಾಶೀಲವಾಗುವ ಆತ್ಮಸಾಕ್ಷಾತ್ಕಾರ, ಆತ್ಮದ ನಿರ್ಭರವಾದಂಥ ಆತ್ಮಸಂಘಾತ, ಅದಕ್ಕೆ ಸಾಧ್ಯತೆ ಏನಿದೆ ಅದನ್ನು ಆ ಶಕ್ತಿಧಾರೆಗಳು ನಿಮ್ಮೊಳಗಡೆಗೆ ಬಂದು ನಿರ್ಮಾಣ ಮಾಡ್ತವೆ. ಸುಪ್ತವಾಗಿ ಕಾರ್ಯಾಚರಣೆ ಮಾಡ್ತವೆ. ನಿಮ್ಮೆಲ್ಲ ಯಾತನೆಗಳಿಂದ ಬಿಡುಗಡೆಯನ್ನು ಪಡೆಯಲಿಕ್ಕೆ ಕೆಲಸ ಮಾಡಿಕೊಡ್ತಾರೆ. ಶ್ರೀ ಅರವಿಂದರ ಸಾನ್ನಿಧ್ಯ ಅಂಥದ್ದು, ಶ್ರೀಮಾತಾ ಅರವಿಂದರ ಸಾಧನೆ ಅಂಥದ್ದು, ಅವರ ಬದುಕು, ಅವರ ಬರಹ ಅಂಥದ್ದು. ಅದೆಲ್ಲವನ್ನು ನೋಡ್ತಾ, ಅದೆಲ್ಲವನ್ನು ಅನುಸಂಧಾನ ಮಾಡ್ತಾ, ಆ ಪ್ರಜ್ಞೆಯನ್ನು ಧಾರೆ ಧಾರೆಯಾಗಿ ನಮ್ಮೊಳಗಡೆಗೆ ಅನುಭವಿಸಿ, ಅನುಸಂಧಾನ ಮಾಡಿ ಆವಾಹಿಸಿಕೊಳ್ಳುವುದು. ಕಿವಿಗೊಟ್ಟು ಆಲಿಸು. ಕಿವಿಗೆ ಬೀಳುವ ಎಲ್ಲ ಸದ್ದುಗಳಲ್ಲಿ ಈ ಸಾಹಿತ್ಯವನ್ನು ಓದುವಾಗ, ಈ ಪ್ರಾರ್ಥನೆಗಳನ್ನು ಮಾಡುವಾಗ ಅವರ ಸಾನ್ನಿಧ್ಯದ ಸ್ಪರ್ಶ ಆಗುತ್ತೆ. ಶಬ್ದ ರೂಪದಲ್ಲಿ ಅವರ ಭಾವಚಿತ್ರಗಳನ್ನು ನೋಡ್ತಾ ದೃಶ್ಯ ರೂಪದಲ್ಲಿ ಅವರ ಶಕ್ತಿಯ ಸ್ಪರ್ಶವಾಗುತ್ತೆ. ಯಾಕೆಂದರೆ ಶ್ರೀ ಗುರು ಅರವಿಂದರು ಒಲಿದರೆ ಅದು ಸುಮಂಗಲ. ಶ್ರೀ ಮಾತಾರವಿಂದರು ಒಲಿದರೆ ಅದು ಸಕಲ ಬಲಾಬಲ. ಶ್ರೀ ಮಾತಾರವಿಂದರು ಅಚಂಚಲ, ಸಾಧಕನಿಗೆ ನಿರಂತರ ಸ್ಪರ್ಶಕ್ಕೆ ಸಿಗ್ತಾರೆ. ಶ್ರೀ ಮಾತಾರವಿಂದರು ನಮ್ಮೆಲ್ಲ ಗ್ರಹಗತಿ ತಾರಾಬಲ ಅಂಥೇಳಿ ಪೂರ್ಣವಾಗಿ ಸಮರ್ಪಿತನಾದವನಿಗೆ ಅನಿಸುತ್ತೆ. ಇದು ಬಹಳ ವಿಶೇಷವಾದದ್ದು, ಅನುಭವಕ್ಕೆ ಬರುತ್ತೆ. ಇದು ಬಹಳ ವಿಶೇಷವಾದದ್ದು. ಅದಕ್ಕೆ ಶ್ರೀ ಅರವಿಂದರು ಬಹಳ ಒತ್ತು ಕೊಟ್ಟು ಹೇಳುವಂಥದ್ದು ಶಾಸ್ತ್ರ, ಉತ್ಸಾಹ, ಗುರು ಮತ್ತು ಕಾಲ. ಈ ಲೀಲಾ ಜಗತ್ತಿನಲ್ಲಿ ಸಾಧನೆ ಅನ್ನುವಂಥದ್ದು
ಸಿದ್ಧಿ ಅನ್ನುವಂಥದ್ದು ಕಾಲವಶಿ ಅಂತ ಹೇಳಿ ಒಂದು ಮಾತು ಬರುತ್ತೆ. ಗುರು ಇಲ್ಲದೆ, ಉತ್ಸಾಹವಿಲ್ಲದೆ ಶ್ರೀ ಅರವಿಂದರ ಏನು ಈ ಒಂದು ಸಾಹಿತ್ಯದ ಸೃಷ್ಟಿ ಇದೆ, ಅದು ಶಾಸ್ತ್ರ, ನಮಗೆ ಅದರ ಅಧ್ಯಯನ ನಿರಂತರ, ಉತ್ಸಾಹ ನಿರಂತರ, ಗುರು ಸನ್ನಿಧಿ ಶ್ರೀ ಮಾತಾರವಿಂದರ ರೂಪದಲ್ಲಿ ನಿರಂತರ ಇದ್ದಾಗ ಸಿದ್ಧಿ ಕಾಲದಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ಜಾಗೃತದಲ್ಲೂ, ಸ್ವಪ್ನದಲ್ಲೂ, ಸುಷುಪ್ತಿಯಲ್ಲೂ ಕೂಡ ಶ್ರೀ ಮಾತಾರವಿಂದರ ಪ್ರಜ್ಞೆಯನ್ನೇ ಅನುಸಂಧಾನ ಮಾಡಲಿಕ್ಕೆ ಸಂಕಲ್ಪಿಸಬೇಕು. ಈ 4 ಉಪಕರಣಗಳು ನಮಗೆ ಅವರು ಕೊಟ್ಟಿರೋವಂಥದ್ದು, ಅತ್ಯಂತ ವೈಜ್ಞಾನಿಕವಾಗಿ ಅವರು ಪ್ರಸ್ತಾಪ ಮಾಡುವಂಥದ್ದು. ಪೂರ್ಣಯೋಗಿಯಾಗಿ ಅವರು ಕಂಡ ಸತ್ಯ ಏನು ಸ್ಪಷ್ಟವಾಗಿ ಹೇಳ್ತಾರೆ. ಪ್ರತಿಯೊಬ್ಬ ಮಾನವನ ಒಳಗಡೆ ಅಂತರಂಗದಲ್ಲಿ ಪರಾತ್ಪರ ಮಾರ್ಗದರ್ಶಕನೇ ಗುರುವಾಗಿದ್ದಾನೆ, ಸಚ್ಚಿದಾನಂದನೇ ಗುರು ಸ್ವರೂಪದಲ್ಲಿ ಇದ್ದಾನೆ, ಆಂತರಿಕವಾಗಿ ಇದ್ದಾನೆ, ನಂಬಿ ಘೋಷಿಸ್ತಾ ಇದ್ದೇನೆ ಜಗತ್ತಿಗೆ ಅಂತ ಹೇಳ್ತಾರೆ ಶ್ರೀ ಅರವಿಂದರು. ಅವರವರ ಭಾವಕ್ಕೆ ತಕ್ಕ ಹಾಗೆ, ಅವರವರ ಭಕ್ತಿಗೆ ತಕ್ಕ ಹಾಗೆ ಗುರು ಕಾಣಿಸ್ಕೊಳ್ತಾನೆ ಅನ್ನೋದು ನಮ್ಮ ವೇದಾಂತದ ಹಿಂದಿನ ಋಷಿಮುನಿಗಳ ದರ್ಶನವೂ ಹೋದಾಗಿದೆ. ಎಲ್ಲ ಸಾಧಕರ ಅಭಿಪ್ರಾಯವೂ ಅದೇ ಆಗಿದೆ. ಶ್ರೀ ಅರವಿಂದರು ಇನ್ನಷ್ಟು ಸ್ಪಷ್ಟತೆಯನ್ನು ಅದಕ್ಕೆ ಸೇರಿಸ್ತಾರೆ. ಈ ಯೋಗ ಪಥದಲ್ಲಿ ಆತ್ಮ ಸಮರ್ಪಣೆಯಾದ ಸಾಧಕನಿಗೆ ಅತ್ಯಂತ ಮಹತ್ವವಾದ ಸಂಗತಿ ಅಂದರೆ ಅದೇನೆ. ನಮ್ಮದೆಂಬುದೆಲ್ಲವನ್ನು ಪರಮಾತ್ಮನಿಗೆ ನಿವೇದಿಸಬೇಕು. ಅದು ಪ್ರಸ್ತುತ. ಇದಾದ ಮೇಲೆ ಬಹಳ ಪ್ರಮುಖವಾಗಿ ಸತ್ಯರೂಪಕ್ಕೆ ವಿರುದ್ಧವಾದ ಎಲ್ಲವನ್ನು ನಾವು ನಿರಾಕರಿಸಿದೀವ ನೋಡ್ಕೊಳ್ಬೇಕು. ಈ ಸಾಧನೆ ನಮ್ಮ ಎಲ್ಲ ವಿಚಾರ, ಆಚಾರ, ಭಾವನೆಗಳಲ್ಲಿ ಆಮೂಲಾಗ್ರ ಬದಲಾವಣೆಗೆ ಕಾರಣವಾಗಿದೆಯಾ ನೋಡ್ಕೊಳ್ಬೇಕು. ಸಾರ್ಥಕತೆ ನನ್ನೆಲ್ಲ ಕರ್ಮಗಳಲ್ಲಿ ಇದೆಯಾ ನೋಡ್ಕೊಳ್ಬೇಕು. ಅರವಿಂದರು ಯಜ್ಞ ಅಂದರೆ ಏನು ಹೇಳ್ತಾರೆ? ಆತ್ಮ ಸಮರ್ಪಣೆಯೇ ಯಜ್ಞ ಅಂತ ಹೇಳ್ತಾರೆ. ಮುಂದುವರೆದು ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲವೂ ಪ್ರಕೃತಿ ಯಜ್ಞ ರೂಪದಲ್ಲಿ ಮಾಡ್ತಾ ಇದೆ, ಯಜ್ಞ ಭಾವದಲ್ಲಿ ಪ್ರಕೃತಿ ನಡೆಸ್ತಾ ಇದೆ. ದೇಹಧಾರಿ ಆತ್ಮ ಹಾಗೂ ಸನಾತನನ ಸಂಯೋಗವೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಯಾವುದೇ ದೇಹ ಇರಲಿ, ಅದು ಪ್ರಕೃತಿ ಮತ್ತು ಪುರುಷನ ಸಮ್ಮಿಲನದಿಂದ ನಡೀತಾ ಇದೆ ಅಂತ ನಮಗೆ ಅವರು ಸ್ಪಷ್ಟವಾಗಿ ಸಾರಿ ಹೇಳ್ತಾ ಇದ್ದಾರೆ. ನಿನ್ನ ಶರೀರದಲ್ಲಿರಬಹುದು, ಒಂದು ಮರದ ಶರೀರದಲ್ಲಿರಬಹುದು, ಒಂದು ಪ್ರಾಣಿ ಪಕ್ಷಿಯ ಶರೀರದಲ್ಲಿರಬಹುದು, ಒಂದು ಕಲ್ಲು, ಮಣ್ಣು, ಹರಿಯುವ ನದಿ, ತೊರೆ, ಪರ್ವತ, ಸಮುದ್ರ, ಯಾವುದೇ ಆದರೂ ಅಂತರಂಗದಲ್ಲಿ ಯಜ್ಞರೂಪ ಅನ್ನುವಂಥದ್ದು ಇದೆ, ನಿರಂತರವಾಗಿ ಸಾಗಿದೆ. ಸಮಸ್ತ ಪ್ರಕೃತಿಯು ಕೂಡ ಪುರುಷನಿಗಾಗಿ ಯಜ್ಞವನ್ನು ನಡೆಸ್ತಾ ಇದೆ. ಇದು ತಾರೆನಿಹಾರಿಕೆಗಳವರೆಗೂ ಬ್ರಹ್ಮಾಂಡದ ಆಚೆಗೂ ಕೂಡ ಅರವಿಂದರು ದರ್ಶಿಸಿ ಹೇಳಿದ ಮಾತು. ತಾರೆನಿಹಾರಿಕೆಗಳು ನಿನಗಾಗಿ ಬೆಳಗ್ತಾ ಇದ್ದಾವಯ್ಯ, ಭೂಮಿ ನಿನಗಾಗಿ ಚಲಿಸ್ತಾ ಇದೆಯಯ್ಯ. ಅನವರತ ಆ ಕಾರ್ಯವನ್ನು ಅಚಂಚಲವಾಗಿ ಶ್ರದ್ಧೆಯಿಂದ ನಡೆಸ್ತಾ ಇದ್ದಾವೆ. ಯಾಕೆಂದರೆ ನಿನಗಾಗಿ. ಓ ಪೂರ್ಣಯೋಗ ಪಥಿಕ, ನೀನು ನಿನ್ನ ಕೆಲಸವನ್ನು ಬಹಳ ಮುಖ್ಯವಾಗಿ ನಿನ್ನ ಸಮರ್ಪಣೆಯನ್ನು ನೀನು ಮಾಡಿದ್ದೇ ಹೋದಾದರೆ ಸಮಸ್ತ ಪ್ರಕೃತಿ ಎಲ್ಲವೂ ನಿನ್ನೊಳಗಡೆಗೆ ಕೆಲಸ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟು ಅತ್ಯಂತ ವೇಗವಾಗಿ, ಕ್ಷಿಪ್ರವಾಗಿ ನಿನ್ನೊಳಗಡೆಗೆ ಧಾವಿಸ್ತಾವಪ್ಪ. ಒನ್ ಹೂ ಹ್ಯಾಸ್ ಚೂಸನ್ ದ ಡಿವೈನ್ ಹ್ಯಾಸ್ ಬೀನ್ ಚೂಸನ್ ಬೈ ದಿ ಡಿವೈನ್ ಅಂತ ಹೇಳ್ತಾರೆ ಅವರು. ದೇವನನ್ನು ಅರಸಲಿಕ್ಕೆ ಯಾರು ಹೊರಡ್ತಾನೋ ಅವನನ್ನು ದೇವರು ಆಗಲೇ ಆರಿಸಿರ್ತಾನೆ. ಆರಿಸ ಮೇಲೆ ಸುಮ್ಮನೆ ಬಿಡ್ತಾನೆಯೋ? ತನ್ನನ್ನು ದೇವನಿಗೆ ಯಾವನು ಕೊಟ್ಕೊಳ್ತಾನೋ ಸಾಧಕ, ಅವನಿಗೆ ತನ್ನನ್ನೇ ಕೊಟ್ಟು ಬಿಡ್ತಾನೆ ಅಂತ ಹೇಳ್ತಾರೆ. ತನ್ನನ್ನೇ ಪೂರ್ಣ ಪ್ರಮಾಣದಲ್ಲಿ ಕೊಟ್ಕೊಳ್ತಾನೆ. ಆ ಮಟ್ಟಕ್ಕೆ ಪೂರ್ಣಯೋಗ ಪಥಿಕನಿಗೆ ಶ್ರದ್ಧೆ ಇರಬೇಕು, ಸಮರ್ಪಣೆ ಇರಬೇಕು. ಮಾನವ ಮಾನಸ ಜೀವನದಿಂದ, ಮಾನವ ತನ್ನ ಮಾನಸಿಕ ಜೀವನದಿಂದ ವಿಶೇಷವಾಗಿ ಆಧ್ಯಾತ್ಮ ಸತ್ವದ ಕಡೆಗೆ ಸಾಗಬೇಕು. ಅಷ್ಟು ಸುಲಭವೇ ಸಾಧ್ಯ ಇದೆ ಸಾಧನೆ ಅಂತ ಹೇಳಿ ಅದನ್ನೇ ಹೇಳಿದ್ದಾರೆ ಶ್ರೀ ಅರವಿಂದರು. ಈ ಇಹದ ಬಾಳನ್ನು, ಈ ಇಹದ ಈ ಒಂದು ದೇಹ ಯಂತ್ರದಲ್ಲಿ ದಿವ್ಯ ಕರ್ಮಗಳ ಮೂಲಕ ಆತ್ಮಶೋಧನೆಗಾಗಿ ವಿನಿಯೋಗಿಸ್ತಕ್ಕಂಥ ಅವಕಾಶ ಅಂತ ಯಾವಾಗ ಭಾವಿಸ್ತಾನೋ ಪೂರ್ಣಯೋಗ ಪಥಿಕ, ತನ್ನೊಳಗಡೆಗೆ ರಹಸ್ಯವಾಗಿ ಇಟ್ಟಿರ್ತಕ್ಕಂಥ ಎಲ್ಲ ಪರಮಾತ್ಮ ಶಕ್ತಿಗಳನ್ನು ಬಿಡುಗಡೆಯನ್ನು ಮಾಡಲಾಗತ್ತೆ. ದೇಹದಲ್ಲಿ ಪರಮಾತ್ಮನ ಶಕ್ತಿಧಾರೆಗಳು ಬಿಡುಗಡೆಯಾಗ್ತವೆ. ಇಹದ ಬಾಳಿನಲ್ಲಿ ಏನನ್ನು ಹುಡುಕ್ತಾ ಇದ್ದೀವಿ ನಾವು ಮಾನವರಾಗಿ? ತನ್ನಲ್ಲಿಯೇ ದೈವವನ್ನು ಕಾಣುವುದು ಅಷ್ಟೇ, ಇನ್ನೇನೂ ಅಲ್ಲ.
ತನ್ನಲ್ಲಿಯೇ ದೇವನನ್ನು ಕಾಣುವುದು ಪೂರ್ಣಯೋಗದ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ಅಧ್ಯಾತ್ಮದ ಸರ್ವಶ್ರೇಷ್ಠ ಮೌಲ್ಯ ಅಂದರೆ ಬಹಳ ಮುಖ್ಯವಾಗಿ ಸಮರ್ಪಣೆ. ಸಂಕಲ್ಪ ಶಕ್ತಿ ಈ ಸಮರ್ಪಣೆಯ ಹಿಂದೆಗಡೆಗೆ ಜೋಡಣೆಯಾದಾಗ ಅಸಾಧಾರಣವಾದ ರೂಪಾಂತರದ ಉಪಕರಣವಾಗಿ ಮಾನವ ಆತನ ಏಳ್ಗೆಯ ಸಾಧ್ಯತೆಯನ್ನು ಕಾಣ್ತಾನೆ. ಈಶ್ವರನ ಸಂಕಲ್ಪದಿಂದ ವಿಶ್ವದ ಏಳಿಗೆಯಾಗತ್ತೆ. ಹೇಗೋ ಹಾಗೆ ಮನುಷ್ಯ ಸಂಕಲ್ಪದಿಂದ, ಮನುಷ್ಯ ಸಮರ್ಪಣೆಯಿಂದ ಆತನ ಉದ್ಧಾರವೂ ಆಗುತ್ತೆ. ಆ ಮೂಲಕ ವಿಶ್ವಜೀವನದ ಉದ್ಧಾರವೂ ಆಗುತ್ತೆ. ಸೂಕ್ಷ್ಮವಾಗಿ ಪೂರ್ಣಯೋಗ ಸಾಧಕನಿಗೆ ಇದರ ಅರಿವು ಆಗುತ್ತೆ. ಈ ಜಗತ್ತಿನ ಎಲ್ಲ ಕ್ರಿಯೆಗಳ ಹಿಂದೆ ಮಹಾಮನಸ್ಸೊಂದು ಕಾರ್ಯಾಚರಣೆ ಮಾಡ್ತಾ ಇದೆ, ಅದು ಅತಿಮನಸ್ಸು. ಆ ಹಿನ್ನೆಲೆಯಲ್ಲಿ ಆ ಮಹಾಶಕ್ತಿಯುತವಾದ ಅತಿಮನಸ್ಸು ನಮ್ಮಲ್ಲಿಯೂ ಕರ್ಮ ಫಲಗಳನ್ನು ನಿಗದಿಗೊಳಿಸ್ತಾ ಇದೆ. ಇದು ಬಹಳ ವಿಶೇಷವಾದ. ನಾವು ಮಾಡ್ತಾ ಇದ್ದೇವೆ ಅನ್ನೋದಲ್ಲ, ಅದು ಮಾಡ್ತಾ ಇದೆ. ಈ ವಿಚಾರ, ಈ ಸಂಕಲ್ಪ ನಮ್ಮಲ್ಲಿ ಸಂಭವಿಸಲಿಕ್ಕೆ ಅದೇ ಕಾರಣ. ಈ ದೇಹ ಯಂತ್ರ ಎಲ್ಲವೂ ಅತಿ ಮನಸ್ಸಿನ ಒಂದು ಅವತರಣಿಕೆಯಿಂದ ಸಂಭವಿಸಿದೆ, ನಡೀತಾ ಇದೆ. ಅದೇ ಎಕ್ಸ್ಕ್ಲೂಸಿವ್ ಕಾನ್ಸಂಟ್ರೇಷನ್ ಇಂದ ಇಗ್ನೋರೆನ್ಸ್ ಅಂತ ಏನು ಹೇಳ್ತಾರೆ, ಅದರ ಮೂಲಕ ಈ ಪ್ರಕೃತಿಯ ಸಹಾಯದಿಂದ ತನ್ನ ಯೋಗವನ್ನು ಮಾಡ್ತಾ ಇದೆ. ಇದು ಅರ್ಥವಾದಾಗ ಮನಸ್ಸಿನಲ್ಲಿ ಒಂದು ವಿಶೇಷವಾದ ಸಮತೆ, ಶಾಂತಿ, ಪ್ರಾಣಿಕದಲ್ಲಿ ವಿಶೇಷವಾದ ಸಮತೆ, ಶಾಂತಿ, ಶರೀರದಲ್ಲಿ ವಿಶೇಷವಾದ ಸಮತೆ, ಶಾಂತಿ ಸಾಧ್ಯವಾಗುತ್ತೆ. ಅಹಂನ ರೂಪಾಂತರಣ ಸಾಧ್ಯವಾಗುತ್ತೆ. ಇದನ್ನು ಸಮತ್ವಂ ಯೋಗ ಮುಚ್ಚತೆ ಎಂದು ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಈ ಸಮರ್ಪಣೆ, ಈ ಸತ್ಯ ಸಂಕಲ್ಪ ಇವುಗಳ ಮೂಲಕವೇ ಈ ನಮ್ಮ ಇಡೀ ಉಪಕರಣವನ್ನು ದೈವಿ ಉಪಕರಣವಾಗಿ ರೂಪಾಂತರ ಮಾಡಬೇಕು ಅನ್ನುವಂಥದ್ದೇ ಪೂರ್ಣಯೋಗ ಸಾಧನೆಯ ಅದ್ಭುತ ಸಂಗತಿ. ಎಲ್ಲ ವಿಚಾರಗಳು ತಿಳಿಯಾಗಿ, ಸತ್ಯ ಜ್ಯೋತಿ ಆನಂದ ಪ್ರೇಮಗಳ ಅವತರಣವಾಗಿ, ಕರ್ಮ ದೈವೀಕರಣವಾಗಿ, ಕರ್ಮ ಫಲವು ಪ್ರಭುವಿಗೆ ಸಮರ್ಪಿತವಾದ ಸಂಗತಿಯಾಗುತ್ತೆ. ಇದು ಸೋಜಿಗ ಆದರೂ ಕೂಡ ಅತ್ಯಂತ ಸತ್ಯವಾಗಿದೆ. ಇನ್ನು ಸಾಕ್ಷಿ ಭಾವ ಅನ್ನೋದ್ರ ಬಗ್ಗೆ ಮಾತನಾಡಿದ್ದೀವಿ ನಾವು. ಅದರಿಂದ ಏನಾಗುತ್ತೆ, ಎಲ್ಲದರ ಹಿಂದೆ, ಎಲ್ಲ ಕ್ರಿಯಾಕಲಾಪಗಳ ಹಿಂದೆ ಮರೆಯಾಗಿರುವ ಏಕೈಕ ತತ್ವ ಯಾವುದಿದೆ ಅದು ಅನಾವರಣವಾಗುತ್ತೆ. ಸಮಭಾವ ಸಾಧ್ಯವಾಗುತ್ತೆ. ಸಮಭಾವ ಅಂದರೆ ಏನು? ಏನಿದೆಯೋ ಅದೆಲ್ಲವನ್ನ ವಿಶ್ವಲೀಲೆಯ ಹಿನ್ನೆಲೆಯಲ್ಲಿ ಭಾವಿಸುವುದು. ಇದು ಬಹಳ ವಿಶೇಷವಾದದ್ದು. ಅರವಿಂದರ ಪೂರ್ಣಯೋಗ ಪಥಿಕನಿಗೆ ಬಹಳ ಮುಖ್ಯವಾದ ಸಂಗತಿಯಾಗಿದೆ. ಇದು ಶ್ರೀ ಅರವಿಂದರ ಪೂರ್ಣಯೋಗದ ಪಥದಲ್ಲಿ ಆಗ್ತಕ್ಕಂಥ ಒಂದು ವಿಶೇಷ. ಇದರ ಸಾಧನೆ ಒಳಗಡೆ ನಿರತನಾದ ಒಬ್ಬ ಸಾಧಕನಿಗೆ ಲೌಕಿಕದ ಬಾಳನ್ನು ನಿರಾಕರಿಸುವುದು ಅನಿವಾರ್ಯವೇ ಅನ್ನೋ ಪ್ರಶ್ನೆ ಬರುತ್ತೆ. ಅಲೌಕಿಕವನ್ನು ಒಪ್ಕೊಳ್ಳೋದು, ಲೌಕಿಕವನ್ನು ನಿರಾಕರಿಸೋದು ಅರವಿಂದರು ಎಲ್ಲೂ ಹೇಳಿಲ್ಲ. ಲೋಕದ ಬಾಳನ್ನು ಪರಿವರ್ತಿಸಲಿಕ್ಕಾಗಿ ನಾವು ಪೂರ್ಣಯೋಗ ಸಾಧನೆಯನ್ನು ಮಾಡಬೇಕು. ಇದನ್ನು ನಿರಾಕರಿಸುವುದು, ಮಾಯೆಯನ್ನು ಅವರು ಸಂಪೂರ್ಣವಾಗಿ ನಿರಾಕರಿಸುವುದು ಈ ಹಿನ್ನೆಲೆಯಲ್ಲೇ. ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತಕ್ಕಂಥದ್ದು ತಪ್ಪಾಗಿ ಏನು ಗ್ರಹಿಕೆಯನ್ನು ನಾವು ಮಾಡ್ಕೊಳ್ತೀವಿ, ಇದು ಕೂಡ ಬ್ರಹ್ಮವೇ, ಇದು ಸತ್ಯವೇ ಅನ್ನುವಂಥದ್ದು ತಿದ್ದುಪಡಿ ಶ್ರೀ ಅರವಿಂದರು ಪೂರ್ಣಯೋಗದ ಒಳಗಡೆಗೆ ಮಾಡ್ತಾರೆ. ಸೊ ಬ್ರಹ್ಮ ಸತ್ಯ ಆಗೋದಾದರೆ ಬ್ರಹ್ಮ ನಿರ್ಮಾಣವಾಗಿರ್ತಕ್ಕಂಥ ಜಗತ್ತು ಕೂಡ ಸತ್ಯವೇ. ಲೌಕಿಕ ಬಾಳು ಕೂಡ ಬ್ರಹ್ಮನ ಬಾಳೆ, ಬ್ರಹ್ಮನಿಗಾಗಿಯೇ ನಡೀತಾ ಇದೆ, ಬ್ರಹ್ಮವನ್ನು ಪಡೀಲಿಕ್ಕಾಗಿಯೇ ನಡೀತಾ ಇದೆ. ನಿರಾಕರಿಸುವ ಉದ್ದೇಶವಿಲ್ಲ, ಅಗತ್ಯವಿಲ್ಲ ಅನ್ನುವಂಥದ್ದು ಶ್ರೀ ಅರವಿಂದರ ಸ್ಪಷ್ಟವಾದಂಥ ಬೋಧನೆ. ಇನ್ನೂ ಮುಂದುವರೆದು ಹೇಳ್ತಾರೆ, ಮೃಣ್ಮಯದ ಬಾಳನ್ನು ಚಿನ್ಮಯವಾಗಿಸುವ ಪ್ರಕ್ರಿಯೆಯೇ ಅವರ ಈ ಪೂರ್ಣಯೋಗದ ಆಧ್ಯಾತ್ಮಿಕ ಸಾಧನೆ. ಪ್ರತಿಯೊಂದು ಜೀವಿ, ಮನುಷ್ಯ ಅಂತಲ್ಲ, ತನ್ನ ಜೀವನವನ್ನು ಪೂರ್ಣವಾಗಿ ಆತ್ಮತೃಪ್ತಿಯಿಂದ ಸ್ವಸಾಮರಸ್ಯದ ಸ್ವಾತ್ಮಜ್ಞಾನದ ಬಾಳನ್ನು ಬಾಳಲು ಆ ಜೀವಿಯ ಮನ ಅಥವಾ ಸುಪ್ತ ಮನದ ಆಳದಲ್ಲಿ ದೈವೀ ಯೋಜನೆ ಇದ್ದೇ ಇದೆ ಅಂತ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪೂರ್ಣಯೋಗ ಸಾಧನೆಗೆ ಇಡೀ ಸಮಸ್ತ ಪ್ರಕೃತಿ ಇದೆ ಅನ್ನೋದಾದರೆ ಅದರ ಸಾಫ್ಟ್ವೇರ್ ಕೂಡ ಇನ್ಸ್ಟಾಲ್ ಆಗಿದೆ ಆಗಲೇ.
ಪ್ರತಿ ಜೀವಿಯೂ ನಿತ್ಯದಲ್ಲಿ ತಾಪ ನಿವಾರಣೆಗಾಗಿ ಪ್ರಯತ್ನ ಪಡ್ತಾ ಇದೆ ಅಂತ ನಮಗನ್ಸಿದ್ರೆ ಅದಕ್ಕೆ ಕಾರಣ ಅದರಲ್ಲಿರೋ ಸಾಫ್ಟ್ವೇರೇನೆ. ದೇಹ ಮತ್ತು ಆತ್ಮ ಬೇರೆ ಬೇರೆ. ಅದನ್ನು ನಾವು ದೇಹವನ್ನು ವಿಸರ್ಜಿಸುವ ಮೂಲಕವೇ, ದೇಹವನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಡುವ ಮೂಲಕವೇ ಪಡಿಬೇಕು ಅನ್ನುವಂಥದ್ದು ತಪ್ಪು ತಿಳುವಳಿಕೆ ಆಗುತ್ತೆ. ಅದು ದ್ವೈತ ಭಾವವಾಗುತ್ತೆ. ಅದನ್ನು ಬಿಡಬೇಕಾಗತ್ತೆ. ನಿತ್ಯತ್ವದ ಬೆಳಕಿನಲ್ಲಿ ಏಕತ್ವದ ಬಾಳನ್ನು ಅನೇಕತ್ವದ ಮೂಲಕ ಬದುಕಲು ಸಾಧ್ಯ ಅಂಥೇಳಿ ಪೂರ್ಣಯೋಗಿ ಅಥವಾ ಪೂರ್ಣ ಪಥದ ಸಾಧಕ ಭಾವಿಸಬೇಕಾಗುತ್ತೆ. ಬ್ರಹ್ಮಾಸ್ಮಿ ಅನುಭೂತಿಯನ್ನು ತನ್ನೊಳಗೆ ಕಂಡುಕೊಂಡು ಚಿನ್ಮಯದ ಬಾಳನ್ನು ಅವನು ಬಾಳಬೇಕು ಅನ್ನೋದೇ ಪೂರ್ಣಯೋಗ ಪಥದ ಬಹಳ ಮುಖ್ಯವಾದ ಗಂತವ್ಯ ಅಂತ ಹೇಳ್ತಾರೆ ಶ್ರೀ ಅರವಿಂದರು. ಆಲೋಚನಾ ಸಾಮರ್ಥ್ಯ ಅಂತ ಒಂದು ಶಬ್ದ ನಾವು ಬಳಸೋದಾದರೆ ಆಲೋಚನೆ ಅನ್ನೋದು ಥಾಟ್ ಅನ್ನೋದು ಒಂದಾಗುತ್ತೆ, ಆ ದೃಷ್ಟಿ ಅಂತ ಬೇರೆ ಆಗುತ್ತೆ. ಪೂರ್ಣಯೋಗ ದೃಷ್ಟಿ ಅದು ನಮ್ಮೊಳಗಡೆ ಇದೇ ಸೂಕ್ತವಾಗಿ ಬೆಳೆಸ್ಕೊಳ್ಬೇಕಾಗತ್ತೆ. ಆಂತರಿಕವಾಗಿ ಆಲಿಸಬಹುದು. ಸಾಕ್ಷಿ ಪ್ರಜ್ಞೆ ಮೆಲುದನಿಯಲ್ಲಿ ನಮ್ಮೊಳಗಡೆಗೆ ನಮ್ಮ ಮನಸ್ಸು ಆಲಿಸಲಿಕ್ಕೆ ಬರುತ್ತೆ. ಅದು ಶ್ರುತಿ ಅಂತ ಏನು ಹೇಳ್ತಾರೆ, ಅದು ಅದಾದಮೇಲೆ ಸ್ಮೃತಿ, ಆತ್ಮದ ಗೀತ, ಅದು ಉಲಿತಾ ಇದೆ ನಮಗೆ. ಆತ್ಮಸಂಗಾತವೇ ಪೂರ್ಣ ಆತ್ಮತೃಪ್ತಿಗೆ, ಆನಂದಕ್ಕೆ ಹಾದಿ ಅಂತ. ಅತೃಪ್ತಿ ಆತ್ಮತೃಪ್ತಿಗಾಗಿ ಇರೋವಂಥದ್ದು. ಅತೃಪ್ತಿ ಯಾಕಿದೆ? ಆತ್ಮತೃಪ್ತಿ ಪಡೀಲಿಕ್ಕಾಗಿ ಮಾರ್ಗದರ್ಶಿಯಾಗಿದೆ ಅಂತ ತಿಳಿಬೇಕು. ಸುಖ ದುಃಖ ತಾಮ್ ಸಾಣೆಯಲ್ತೆ ಅಂತ ಹೇಳೋ ಮಾತು ಬರುತ್ತೆ. ದುಃಖ ಇರೋದೇ ಸುಖವನ್ನು ಹಂಬಲಿಸ್ಲಿಕ್ಕಾಗಿ, ಸುಖ ಇರೋದೇ ಆತ್ಮವನ್ನು ಶೋಧಿಸ್ಲಿಕ್ಕಾಗಿ. ಆರಂಭದ ಹಂತ ಮಾತ್ರ, ಸಾಧನೆಗೆ ಅದು ಮೂಲ ಪ್ರೇರಣೆ ಅಂತ ಹೇಳಿ ಶ್ರೀ ಅರವಿಂದರು ಹೇಳ್ತಾರೆ. ಸುಖ ಹಾಗೂ ಹಿಂಸೆಗಳಿಂದ ಮನುಷ್ಯ ಪಾರಾದರೆ ಭೂಮಿಯ ಬಾಳು ಸ್ವರ್ಗವಾಗುತ್ತೆ ಅನ್ನೋದು ಒಂದು ನಂಬಿಕೆ. ಮಾನವನ ಜೀವನ ನೋವಿನ ನರಳಾಟವಾಗಿದೆ ಅನ್ನೋದು ಒಂದು ನಂಬಿಕೆ. ಇದರಿಂದ ಪಾರಾಗಬೇಕು, ಅದಕ್ಕೆ ದ್ರವ್ಯದ ಮೋಹದಿಂದ ಪಾರಾಗಬೇಕು ಅನ್ನುವಂಥದ್ದು ಒಂದು ನಂಬಿಕೆ. ಸಾಧ್ಯವಿರುವ ಹಾದಿಗಳಲ್ಲಿ ದ್ರವ್ಯ ಸಂಪಾದನೆಗೆ ನಾವು ಹಾತೋದು ದ್ರವ್ಯವನ್ನು ಕೂಡಿ ಹಾಕುವ ಮೆಟೀರಿಯಲ್ ಪ್ರಾಸ್ಪ್ಯಾರಿಟಿ ಅಂತ ನಾವೇನು ಹೇಳ್ತೀವಿ, ಅದರ ಮೂಲಕ ಆತ್ಮವನ್ನು ನಾವು ಕಡೆಗಣಿಸುವ ಅವಶ್ಯಕತೆ ಇಲ್ಲ. ಭೌತಿಕದ ಪ್ರಗತಿಯ ಜೊತೆಗೆ ನಾಗರಿಕತೆ, ವೈಜ್ಞಾನಿಕತೆ, ಪ್ರಾಪಂಚಿಕತೆ ಇವುಗಳ ಜೊತೆಗೇನೆ, ಆಧುನಿಕ ಭೌತಿಕ ಪ್ರಗತಿಯ ಜೊತೆಗೇನೆ, ಸುಖ ಸಾಧನಗಳ ಜೊತೆಗೇನೆ ಪೂರ್ಣ ತೃಪ್ತಿಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯವೇ ಅಂದರೆ ಸಾಧ್ಯವಿದೆ. ಅಹಂಕಾರವನ್ನು, ಸ್ವಾಮಿತ್ವವನ್ನು ವರ್ಧಿಸುವ ಮೂಲಕ ಎಲ್ಲವೂ ಪರಮಾತ್ಮನದು, ಪರಮಾತ್ಮನಿಗೆ ಸೇರಿದ್ದು, ನನ್ನನ್ನು ಒಳಗೊಂಡು ಎಂದು ಭಾವಿಸುವ ಮೂಲಕ ಈ ಯಾತನೆಗಳಿಂದ ಪಾರಾಗಬಹುದು ಅಂಥೇಳಿ ನಮಗೆ ಸ್ಪಷ್ಟವಾಗಿ ಅರ್ಥವಾದಾಗ ದ್ರವ್ಯದ ಹಿಂದೆ, ದ್ರವ್ಯಾನುಕೂಲಗಳ ಹಿಂದೆ, ಲೌಕಿಕ ಬಾಳಿನ ಹಿಂದೆ ಹೋಗ್ತಾ ಇರ್ತಕ್ಕಂಥ ಮನಸ್ಸು ಹಿಂದಕ್ಕೆ ಸರಿತದೆ, ಪ್ರಜ್ಞಾ ವಿಕಾಸದ ಕಡೆಗೆ ಅಡಿ ಇಡ್ತದೆ. ಆಗ ನಮ್ಮೊಳಗಡೆಗೆ ಈ ಪೂರ್ಣಯೋಗದ ಒಂದು ಸಾಧನೆ, ಆಧ್ಯಾತ್ಮಿಕತೆ ನಮ್ಮೊಳಗಡೆಗೆ ಯಾಕಿದೆ ಅನ್ನುವಂಥದ್ದು ಅರಿವು ಆಗ್ತಾ ಹೋಗುತ್ತೆ. ಇದೊಂಥರ ಸಮನ್ವಯ, ದೇಹ ಮತ್ತು ಆತ್ಮ ಮತ್ತು ಪರಮಾತ್ಮದ ಸಮನ್ವಯ. ಆಂತರ್ಯದ ಒಳಗಡೆಗೆ ಈ ಶಕ್ತಿಧಾರೆಗಳನ್ನು ಸ್ವೀಕಾರ ಮಾಡುವಾಗ ಅಲ್ಲಿಂದ ನಮಗೆ ಉದ್ದೀಪನವಾಗುವ, ಪ್ರಚೋದನೆಯಾಗುವ ದೇಹಾಂತರ್ಗತವಾದ ಬಯಕೆಗಳೇನಿದ್ದಾವೆ ಅವೆಲ್ಲವೂ ಸಾಕಾರಗೊಳ್ತಾ ಸರ್ವಲೋಕಗಳ ಅನುಭವವಾಗಿ ಮನಸ್ಸು ಶಾಂತವಾಗ್ತಾ, ಅಂತರಂಗ ಬಹಿರಂಗ ಏಕವಾಗ್ತಾ, ಅದರ ಅನುಭೂತಿ ಉಂಟಾಗ್ತಾ, ಆತ್ಮದ ಅನುಸಂಧಾನ ಸಾಧ್ಯವಾಗ್ತಾ, ಅಖಂಡೈಕವಾದ ಯೋಗಾನುಭವವಾಗ್ತಾ, ಈ ಯೋಗದ ಶ್ರೀ ಅರವಿಂದರ ಶ್ರೀಮಾತೆಯವರ ಸುಲೌಕಿಕತೆ ಅಂಥೇಳಿ ಹೇಳ್ಬೋದು, ಸಾಧ್ಯವಾಗುತ್ತೆ ನಮಗೆ ಅಂಥೇಳಿ ನಮಗೆ ಪೂರ್ಣಯೋಗದ ಹಾದಿ ಒಳಗಡೆಗೆ ನಡೀತಾ ಅನುಭವಕ್ಕೆ ಬರುತ್ತೆ. ಅವರ ಪ್ರಜ್ಞೆಯನ್ನು ಅವರ ಸಾಹಿತ್ಯದ ಮೂಲಕ ನಾವು ನಮ್ಮೊಳಗಡೆಗೆ ಆವಾಹಿಸ್ಕೊಳ್ತಾ, ಆಶ್ರಮದ ವಾತಾವರಣ ಹೇಗಿದೆ ಪಾಂಡಿಚೇರಿಯಲ್ಲಿ ಹಾಗೆ ನಮ್ಮ ಅಂತರಂಗದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತಾ, ಮುಟ್ಟಿ ಹಿಡಿಯಬಹುದಾದ ಪ್ರಜ್ಞಾ ಸಾನ್ನಿಧ್ಯವನ್ನು ಅನುಭವಿಸ್ತಾ ಈ ಸಾಧನೆ ಒಳಗಡೆಗೆ ನಾವು ಮುಂದುವರಿಬೇಕಾಗುತ್ತೆ.
ಕಾಲದೇಶಗಳ ಹಂಗಿಲ್ಲ. ಶ್ರೀ ಮಾತಾರವಿಂದರ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಸಾಧಕ ಪಾಂಡಿಚೇರಿಗೆ ಹೋಗ್ಬೇಕಂತಿಲ್ಲ ಅಂತ ಹೇಳ್ತಾರೆ. ನೆನೆದ ತಕ್ಷಣ ನಮ್ಮ ಸಾನ್ನಿಧ್ಯದ ಅನುಭೂತಿ ಉಂಟಾಗತ್ತೆ ಅಂತ ಹೇಳಿ ಭರವಸೆ ಕೊಡ್ತಾರೆ ಶ್ರೀಮಾತಾ ಅವರು. ಬ್ರಹ್ಮಶಕ್ತಿ ನಮ್ಮೊಳಗಡೆಗೆ ನಿಹಿತವಾಗಿದೆ ಅನ್ನುವಂಥದ್ದರ ಅನುಭವ ಶ್ರೀಮಾ